ಎಲ್ಲರಿಗೂ ನಮಸ್ಕಾರ. ಇವತ್ತು ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಐತಿಹಾಸಿಕ ಹಿನ್ನೆಲೆ ಕುರಿತು ಬಹಳಷ್ಟು ಪಿಡಿಒ ಹುದ್ದೆಗಳಿಗೆ ಆಕಾಂಕ್ಷಿಗಳು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಹಳ ಕಾಲ್ಫಾರ್ಮ್ ಆಗುತ್ತೆ ಅನ್ನೋದು ಎಲ್ಲೋ ಒಂದು ಕಡೆ ಕೆಲವು ನಮ್ಮ ಪಾಯಿಂಟ್ಗಳು ಕೂಡ ಮುಟ್ಟಿ ಆಲ್ರೆಡಿ ಪುಸ್ತಕ ಮಾರ್ಕೆಟ್ ಯಾವುದು ಚಲೋ ಅನ್ಸುತ್ತೋ ಯಾವುದು ನಿಮಗೆ ಅರ್ಥ ಆಗುತ್ತೋ ಅಂತ ಕೆಲವಿಷ್ಟು ವಿಡಿಯೋಗಳನ್ನು ನಾನು ಪಂಚಾಯಿತಿ ರಾಜ್ಯ ವ್ಯವಸ್ಥೆಗೆ ಸಂಬಂಧ ಮಾಡ್ತಾ ಬರ್ತೀನಿ. ಇಲ್ಲಿನೂ ಕೂಡ ಕೆಲವು ಪಾಯಿಂಟ್ಗಳು ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನಿಸಿಕೆ. ಹಾಗಾದ್ರೆ ಫಸ್ಟು ನಾವು ಇನಿಷಿಯಲಿಂದ ಸ್ಟಾರ್ಟ್ ಮಾಡೋಣ. ಎಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದಾವೆ ಬಹಳಷ್ಟು ಪಾಯಿಂಟ್ಸ್ಗಳನ್ನು ಕವರ್ ಮಾಡ್ತಾರೆ. ಇಂಪಾರ್ಟೆಂಟ್ ಇರದೇ ಇರತಕ್ಕಂಥ ಅಲ್ಲಿ ನಾನು ಸ್ವಲ್ಪ ಪಾಯಿಂಟ್ಸ್ಗಳನ್ನು ಹಾಗಾದ್ರೆ ಫಸ್ಟ್ ಇವತ್ತು ಐತಿಹಾಸಿಕ ಹಿನ್ನೆಲೆ ಪಂಚಾಯತ್ ರಾಜ್ ಐತಿಹಾಸಿಕ ಹಿನ್ನೆಲೆ ಬ್ರೀಫ್ ಆಗಿ ಬಂದ್ಬಿಡ. ಐತಿಹಾಸಿಕ ಐತಿಹಾಸಿಕ ಹಿಸ್ಟೋರಿಕಲ್ ಡೆವಲಪ್ಮೆಂಟ್ ಆರ್ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್. ಐತಿಹಾಸಿಕ ಹಿನ್ನೆಲೆ ಪಂಚಾಯಿತಿ ರಾಜ್ಯ ವ್ಯವಸ್ಥೆಯನ್ನು 3 ಹಂತದಲ್ಲಿ ನಾವು ಒಂದು ಪ್ರಾಚೀನ ಕಾಲದಲ್ಲಿ ಪಂಚಾಯಿತಿ ರಾಜ್ಯ ವ್ಯವಸ್ಥೆ ಯಾವ ರೀತಿಯಾಗಿ, ನೆಕ್ಸ್ಟು ಯಾವುದು ಬ್ರಿಟಿಷರ ಕಾಲದಲ್ಲಿ ಪಂಚಾಯಿತಿ ರಾಜ್ಯ ವ್ಯವಸ್ಥೆ ಯಾವ ರೀತಿ ಬೆಳವಣಿಗೆ ಒಂದು, ಅದೇ ರೀತಿ ಸ್ವತಂತ್ರ ನಂತರ ನಮಗೆ ರಾಷ್ಟ್ರ ಇಂಡಿಪೆಂಡೆಂಟ್ ಆದ ನಂತರ ಯಾವ ರೀತಿಯಾಗಿರ್ತಕ್ಕಂಥ ಪಂಚಾಯತ್ ರಾಜ್ಯ 3 ಹಂತದಲ್ಲಿ ಕೆಲವು ಪಾಯಿಂಟ್ಗಳನ್ನು ನಾನು ಕವರ್. ಹಾಗಾದ್ರೆ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ನಾವು ಪ್ರಾಚೀನ ಕಾಲದಿಂದ ಭಾರತದ ಒಂದು ಹರಪ್ಪ ಮತ್ತು ಸಿಂಧು ಬಯಲಿನ ನಾಗರಿಕತೆ, ಅದು ಆದ ನಂತರ ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ಕನ್ನಡ ಸಾಮ್ರಾಜ್ಯ, ಚೋಳರ ಕಾಲ, ಪಲ್ಲವರ ಕಾಲ, ವಿಜಯನಗರ ಸಾಮ್ರಾಜ್ಯ, ಮರಾಠ ಸಾಮ್ರಾಜ್ಯ, ಈ ಕೂಡ ರೂರಲ್ ಅಡ್ಮಿನಿಸ್ಟ್ರೇಷನ್ ಅನ್ನೋದಿತ್ತು, ಗ್ರಾಮೀಣ ಆಡಳಿತ ವ್ಯವಸ್ಥೆ. ಹಾಗಾದ್ರೆ ಆ ರೂರಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೂಡ ಬಹಳಷ್ಟು ಪ್ರಾಧಾನ್ಯತೆಯನ್ನ ಗ್ರಾಮೀಣ್ ಅಂತಕ್ಕಂಥಲ್ಲಿ ಅಂದ್ರೆ ಗ್ರಾಮೀಣ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಗ್ರಾಮದ ಆಡಳಿತ ನೀಡ್ಕೋತಿದ್ದ. ನಾವು ಪ್ರಾಚೀನ ಭಾರತದ ಸಾಕಷ್ಟು ಗ್ರಂಥಗಳಲ್ಲಿ ಮತ್ತು ಬೌದ್ಧ ಸಾಹಿತ್ಯದಲ್ಲಿ, ಜೈನ ಸಾಹಿತ್ಯದಲ್ಲಿ, ವಿಶೇಷವಾಗಿ ಅಥರ್ವಣ ಕಾಲದಲ್ಲಿ, 4 ವೇದಗಳು ಬರ್ತವೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ಕಾಲದಲ್ಲಿ ಈ ಸಭಾ ಸಮಿತಿಗಳು ಇದ್ದು ಅಂತ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಕೂಡ ಗ್ರಾಮೀಣ ಆಡಳಿತದ ವ್ಯವಸ್ಥೆ ಬಗ್ಗೆ ನಾವು ಉಲ್ಲೇಖ ಇರುವುದನ್ನು ಅಷ್ಟೇ ಅಲ್ಲ, ಈ ಶುಕ್ರ ನೀತಿ ಸಾರ ಆಗಿರ್ಬೋದು, ಮನುಸ್ಮೃತಿ ಗ್ರಂಥ ಆಗಿರ್ಬೋದು, ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ, ವಿದೇಶಿಗರಾಗಿರ್ತಕ್ಕಂಥ ಪಾಯಿಯನ ಉಯ್ಯನ್ ಸಾಂಗ್ ಆಗಿರ್ಬೋದು, ಮೆಗಸ್ತನಿಸ್ ತಾವು ಬರೆದಿರ್ತಕ್ಕಂಥ ಗ್ರಂಥಗಳಲ್ಲಿ ತಾವು ಯಾವ್ಯಾವ ಒಂದು ಆಸ್ಥಾನಕ್ಕೆ ಬೇಕು ಆ ಆಸ್ಥಾನದಲ್ಲಿ ವಿಶೇಷವಾಗಿ ಆ ಸಾಮ್ರಾಜ್ಯದ ಗ್ರಾಮೀಣ ಭಾಗದ ಜನರ ಸ್ಥಿತಿಗತಿಗಳು, ಆಡಳಿತ ಹೇಗೆ ಬರೆದು ಅವತ್ತು ಇಟ್ಟು ಹೋಗಿದ್ದಾರೆ, ಅವೆಲ್ಲವೂ ಕೂಡ ನಮಗ ಉಲ್ಲೇಖ ಆಗ್ತವೆ. ಅಂದ್ರೆ ಗ್ರಾಮೀಣ ಭಾಗದ ಆಡಳಿತಕ್ಕೆ ಅವತ್ತಿನ ರಾಜ ಮಹಾರಾಜರು ಕೂಡ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನ ವಹಿಸಿದ್ರು. ವಿಶೇಷವಾಗಿ ನಮಗೆ ಹೈಲೈಟ್ ಆಗ್ತಕ್ಕಂಥ ಕಾಲ ಯಾವುದು ಅಂತ ಚೋಳರ ಕಾಲದಲ್ಲಿ ಗ್ರಾಮೀಣ ಆಡಳಿತ ವ್ಯವಸ್ಥೆ ಬಹಳ ಉತ್ತುಂಗದ ಶಿಖರದಲ್ಲಿ ಇತ್ತು, ಅತ್ಯುನ್ನತ ಸ್ಥಾನದಲ್ಲಿತ್ತು ಅಂತ ಹೇಳ್ತೀವಿ. ಯಾಕಂದ್ರೆ ಅವತ್ತಿನ ರಾಜರು ಒಂದು ಗ್ರಾಮೀಣ ಭಾಗದ ಜನರಿಗೆ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನ, ಒಂದು ವಿಶೇಷವಾಗಿರ್ತಕ್ಕಂಥ ಆಡಳಿತದ ವಿಧಿವಿಧಾನಗಳನ್ನ ಪರಿಚಯ ಮಾಡಿ, ಗ್ರಾಮದಲ್ಲಿ ಇದೇ ರೀತಿ ಘಟಕಗಳಿರಬೇಕು, ಅದಕ್ಕೊಬ್ಬ ಮುಖ್ಯಸ್ಥ ಇರ್ಬೇಕಂತ. ಇದು ಪ್ರಾಚೀನ ಕಾಲದಲ್ಲಿ ನಮ್ಮ ಗ್ರಾಮೀಣ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇತ್ತು. ಇಲ್ಲಿ 2 ಪದಗಳು ಬರ್ತಾವು, ನೀವು ಅರ್ಥ ಮಾಡ್ಕೋಬೇಕು. ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ. ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂದ್ರೇನು? ಆಡಳಿತವನ್ನ ಗ್ರಾಮೀಣ ಮಟ್ಟದವರೆಗೂ ಹಂಚಿಕೆ ಮಾಡುವುದು, ಅಧಿಕಾರವನ್ನ ಗ್ರಾಮೀಣ ಮಟ್ಟದವರೆಗೂ ಹಂಚಿಕೆ ಮಾಡುವುದು. ಅಂದ್ರೆ ಸಣ್ಣ ಪುಟ್ಟ ಜನರು ಕೂಡ ತಮ್ಮ ಸೋರ್ಸ್ಗಳನ್ನು ತಾವೇ ಬಳಸಿಕೊಂಡು ತಾವೇ ಆಡಳಿತ ಮಾಡುವಂಥದ್ದು ಕೇಂದ್ರೀಕರಣ. ಅದನ್ನ ಡಿಸೆಂಟ್ರಲೈಸೇಷನ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ನಾವು ಕರಿತೀವಿ. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ರಾಜಮನೆತಗಳು ನೋಡಿದಾಗ ಒಂದು ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ರೆ, ವಿಶೇಷವಾಗಿ ಚೋಳರ ಕಾಲ ಇರ್ಬೋದು, ಮಹಾಭಾರತದ ಶಾಂತಿ ಪರ್ವ ಇರ್ಬೋದು, ಮೆಗಾಸ್ತನಿಸ ಗ್ರಂಥಗಳು, ಉಯನ್ಸ್ತಾಂಗನ ಗ್ರಂಥಗಳು, ಫಾಹಿಯನ್ನ ಗ್ರಂಥಗಳಾಗಿರ್ಬೋದು, ಜೈನ ಸಾಹಿತ್ಯ, ಬೌದ್ಧ ಸಾಹಿತ್ಯ, ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರ, ಮನುಸ್ಮೃತಿ ಗ್ರಂಥದಲ್ಲಿ, ಪ್ರಾಚೀನ ಕಾಲದ ಹಲವಾರು ಗ್ರಂಥಗಳಲ್ಲಿ ಹಲವಾರು ರಾಜಮನೆತಗಳು ಗ್ರಾಮೀಣ ಭಾಗದ ಆಡಳಿತಕ್ಕೆ
ಗ್ರಾಮೀಣ್ ಅಂತಕ್ಕಂಥ ಈ ಗ್ರಾಮೀಣ್ ಅಂತಕ್ಕಂಥ ವ್ಯಕ್ತಿಯಿಂದ ಆಡಳಿತವನ್ನ ನಡೆಸ್ತಾರೆ. ಇದು ಪ್ರಾಚೀನ ಕಾಲದಲ್ಲಿ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಹಿನ್ನೆಲೆ. ನೆಕ್ಸ್ಟು ಎಕ್ಸ್ಕ್ಯೂಸ್ ಮಿ, ಬ್ರಿಟಿಷರ ಕಾಲಕ್ಕೆ ಬಂದ್ವಿ. ನಾವು ಬ್ರಿಟಿಷರ ಕಾಲಕ್ಕೆ ಬರೋದಕ್ಕಿಂತ ಮುಂಚೆ ಈ ಸುಮಾರು 7ನೇ ಶತಮಾನದಲ್ಲಿ ಎಲ್ಲರಿಗೂ ಗೊತ್ತಿದೆ, ಈ 7ನೇ ಶತಮಾನದ ಕಾಲಘಟ್ಟದಲ್ಲಿ ಮಮ್ಮದಿಯರ ಆಡಳಿತ ಅಂದ್ರೆ ಮುಸಲ್ಮಾನರ ಆಡಳಿತ ಭಾರತದಲ್ಲಿ. ಮುಸ್ಲಿಮರ ಆಡಳಿತದ ಒಂದು ಸಾಹಿತ್ಯವನ್ನು ನಾವು ಓದಿದಾಗ ಅಥವಾ ಆ ಆಡಳಿತದ ಒಂದು ವಿಧಿವಿಧಾನಗಳನ್ನ ಅಧ್ಯಯನ ಮಾಡಿದಾಗ ಅವರು ಇದಕ್ಕೆ ಅಪೋಸಿಟ್ ಆಗಿ ಆಡಳಿತ ಮಾಡಿದ್ದು ನಮಗೆ ಗೊತ್ತಾಗುತ್ತೆ. ಅಂದ್ರೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಿಂದ ಅವರು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ರು ಅಂತಕ್ಕಂಥ. ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಸೆಂಟ್ರಲೈಸೇಷನ್ಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ರಾಜ ಮಹಾರಾಜರು ಇಡೀ ಗ್ರಾಮೀಣದವರೆಗೂ ತಾವು ಹೇಳಿದ್ದು ತಾವು ಕೇಳುವಂಥದ್ದು, ಅವರೇ ಆಡಳಿತ ಮಾಡ್ತಕ್ಕಂಥದ್ದು. ಅದನ್ನು ಡಿವೈಡ್ ಮಾಡುವಂಗಿಲ್ಲ. ಸೆಂಟ್ರಲ್ನಿಂದ ತಾವೇ ಗ್ರಾಮೀಣ ಮಟ್ಟದವರೆಗೆ ಆಡಳಿತ ಮಾಡ್ತಕ್ಕಂಥ ಜನ ಇತ್ತು. ಅದು ನಾವು ವಿಶೇಷವಾಗಿ ಮುಸಲ್ಮಾನರ ಆಡಳಿತದಲ್ಲಿ, ಇಸ್ಲಾಂ ಧರ್ಮದವರ ಆಡಳಿತದಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ನಾವು ಸಾಹಿತ್ಯದಲ್ಲಿ. ಅದಾದ ನಂತರ ನಿಮಗೆ ಗೊತ್ತಿದೆ ಬ್ರಿಟಿಷರ ಕಾಲ ಅಂತೇಳಿ. ಇಲ್ಲಿ ಬ್ರಿಟಿಷರ ಕಾಲದಲ್ಲಿ 1600ರಲ್ಲಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ನಂತರ ಕೆಲವು ಕದನಗಳನ್ನ ವೆರಿ ಇಂಪಾರ್ಟೆಂಟ್, ಹಿಸ್ಟಾರಿಕಲಿ ಇಂಪಾರ್ಟೆಂಟ್, ಇಡೀ ಪೊಲಿಟಿಕಲ್ ಹಿಸ್ಟ್ರಿಯನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಕೆಲವು ಯುದ್ಧಗಳು. ವಿಶೇಷವಾಗಿ ಯಾವುದು ಅಂತಂದ್ರೆ 1757ರ ಪ್ಲಾಸಿ ಕದನ, 1764ರ ಬಕ್ಸಾರ್ ಕದನ. ಈ ಕದನಗಳು ಆದ ನಂತರ ಭಾರತದಲ್ಲಿ ಬ್ರಿಟಿಷರು, ಅದು ವಿಶೇಷವಾಗಿ ಬಂಗಾಳದಲ್ಲಿ ರಾಬರ್ಟ್ ಕ್ಲೈವ್ ದ್ವಿಮುಖ ಸರ್ಕಾರ ಏನು ತಗೊಂಬಂದ್ರು, ಅವರು ಬಂಗಾಳದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಟೆರಿಟರಿಯನ್ನು ಮಾಡಿಕೊಂಡು ಪರ್ಮನೆಂಟ್ ನೆಲೆ ಊರಿದ್ರು. ಅದಾದ ನಂತರ ಅವ್ರ ಅಡ್ಮಿನಿಸ್ಟ್ರೇಷನ್ ಭಾರತದ ಒಂದು ಮೂಲೆಯಿಂದ ಪ್ರಾರಂಭ ಆಯಿತು. ಹಾಗಾದ್ರೆ ಅವರು ಹೆಚ್ಚಿಗೆ ಒತ್ತು ಕೊಟ್ಟಿದ್ದು ಯಾವುದಕ್ಕೆ ಅಂತಂದ್ರೆ, ಅವರಲ್ಲಿ ಕೂಡ ಒಂದು ಇದಿತ್ತು, ಏನು ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ವಿಧಾನ ಆಗಿತ್ತು ಅಂತಂದ್ರೆ ಈ ಗ್ರಾಮೀಣ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಮನಸ್ಸಿನವರು ಅವ್ರು ಆಗಿರ್ಲಿಲ್ಲ. ಅವರು ಹೆಚ್ಚಿಗೆ ಒತ್ತು ಕೊಡೋದು ಯಾವುದಂತಂದ್ರೆ ನಗರೀಕರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಿದ್ದಾರೆ. ನಾಟ್ ಫಾರ್ ದ ರೂರಲ್ ಬಟ್ ಫಾರ್ ದ ಅರ್ಬನೈಸೇಷನ್ಸ್ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಹೆಚ್ಚಿನ ಬ್ರಿಟಿಷರು ಕೊಟ್ಟರು. ಇಲ್ಲಿ ನಾವು ಎರಡು ಪ್ರಾಚೀನ ಕಾಲದಲ್ಲಿ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇತ್ತು. ನೆಕ್ಸ್ಟ್ ನಾವು ಮಮ್ಮದಿಯರ ಕಾಲಕ್ಕೆ ಬಂದಾಗ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಬಂತು. ಅದಾದ ನಂತರ ಬ್ರಿಟಿಷರ ಕಾಲಘಟ್ಟದಲ್ಲಿ ಅವರು ಬ್ರಿಟಿಷರು ಹೆಚ್ಚಿಗೆ ಯಾಕಂದ್ರೆ ಅವರು ಇಂಡಸ್ಟ್ರಿಯಲೈಸೇಷನ್ ಆಗಿ ಬಂದಿರತಕ್ಕಂಥ ಜನ. ಅವರು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ದೊಡ್ಡ ದೊಡ್ಡ ಯೋಜನೆಗಳನ್ನು ತಗೊಂಡ್ಬಂದು ಅಲ್ಲಿ ಜನರನ್ನೆಲ್ಲ ಅಕೋಮುಲೇಟ್ ಮಾಡಿ ಒಂದು ನಗರೀಕರಣ, ಅರ್ಬನೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಹೆಚ್ಚಿನ ಒತ್ತನ್ನು ಕೊಟ್ಟರು. ಹಾಗಾದ್ರೆ ಇಲ್ಲಿ ಪಂಚಾಯತ್ ರಾಜ್ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾಯ್ತಂದ್ರೆ ಮೊಟ್ಟ ಮೊದಲು ಅವರು ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಂತಂದ್ರೆ 1664ರಲ್ಲಿ 1687ರಲ್ಲಿ 1687ರಲ್ಲಿ ಮೊಟ್ಟ ಮೊದಲು ಮದ್ರಾಸನ್ನ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಅಂತಕ್ಕಂಥ ಸ್ಥಾಪನೆ ಮಾಡ್ತಾರೆ. ಮುನ್ಸಿಪಲ್ ಕಾರ್ಪೊರೇಷನ್. ಅದಾದ ನಂತರ ಬ್ರಿಟಿಷರು 1726ರಲ್ಲಿ ಬಾಂಬೆ ಮತ್ತು ಕೋಲ್ಕತ್ತವನ್ನ ಮುನ್ಸಿಪಲ್ ಕಾರ್ಪೊರೇಷನ್ ಮಾಡ್ತಾರೆ. ಅಂದ್ರೆ ಫಸ್ಟ್ ಅವರು ನಗರೀಕರಣದಿಂದನೇ ಆಡಳಿತ ಪ್ರಾರಂಭ ಆಯಿತು. 1687ರಲ್ಲಿ ಮದ್ರಾಸನ್ನ ಮೊಟ್ಟ ಮೊದಲು ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನಾಗಿ, ಇವತ್ತೇನು ನಾವು ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಮೊದಲೇ ಅವರು ಹೆಚ್ಚಿನ ಒತ್ತು ಕೊಟ್ಟಿದ್ದು ನಗರೀಕರಣಕ್ಕೆ. ಅದಾದ ನಂತರ 1726ರಲ್ಲಿ ಬಾಂಬೆ ಮತ್ತು ಕೋಲ್ಕತ್ತವನ್ನ, ನಂತರ ಕೆಲವು ಕಾಯ್ದೆಗಳ ಮೂಲಕ 1842, 1854, 1858 ಇಲ್ಲಿ ಕೆಲವು ಕಾಯ್ದೆಗಳ ಮೂಲಕ ಭಾರತದ ಬೇರೆ 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 ನಗರಗಳಲ್ಲಿ ಈ ಪುರಸಭೆಗಳನ್ನ ಬ್ರಿಟಿಷ್ ಸರ್ಕಾರ ಸ್ಥಾಪನೆ ಮಾಡ್ತಾ ಬರ್ತದೆ. ಗ್ರಾಮೀಣ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟವರಲ್ಲ ಅವರು, ನಗರೀಕರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟವರು. ಇಂಥ ಕಾಯ್ದೆಗಳ ಮೂಲಕ ಕೆಲವು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಪುರಸಭೆಗಳನ್ನು ಸ್ಥಾಪನೆ ಮಾಡ್ತಾ ಬಂದರು. ಅದರಲ್ಲಿ ವಿಶೇಷವಾಗಿ ನಮಗೆ ಗೊತ್ತಾಗೋದು ಏನು ಅಂತಂದ್ರೆ, ನಿಮಗೆಲ್ಲ ಗೊತ್ತಿದೆ 1872ರಲ್ಲಿ 1872ರಲ್ಲಿ
ಈ ಲಾರ್ಡ್ ಲಿಟ್ಟನ್ ಲಿಟ್ಟನ್ ಟರಾವು ಅಂತ ಬರುತ್ತೆ. ಲಿಟ್ಟನ್ ಟರಾವು. ಇದು ಏನ್ ಲಾರ್ಡ್ ಲಿಟ್ಟನ್ ರಿಪ್ಪನ್ ಬೇರೆ, ಲಿಟ್ಟನ್ ಬೇರೆ. ಲಿಟ್ಟನ್ ಟರಾವು ಅಂತ ನಾವು ಕರಿತೀವಿ. ಇದು ಗ್ರಾಮೀಣ ಭಾಗದ ಹಣಕಾಸಿನ ವಿಕೇಂದ್ರೀಕರಣಕ್ಕೆ ಹೆಚ್ಚಿನ ಒತ್ತನ್ನು. ಬ್ರಿಟಿಷರದು ಕೂಡ ಗ್ರಾಮೀಣ ಭಾಗಕ್ಕೆ ನಂತರದಲ್ಲಿ ಬಂದರು. ಅರ್ಬನೈಸೇಷನ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ರೂರಲ್ ಅಡ್ಮಿನಿಸ್ಟ್ರೇಷನ್ಗೆ ನಂತರದಲ್ಲಿ ಅವ್ರ ಮನಸ್ಸು ಬದಲಾಯಿತು. ಅಷ್ಟೇ ಅಲ್ಲ, 1882ರಲ್ಲಿ 1882ರಲ್ಲಿ ಈ ರಿಪ್ಪನ್ ಟರಾವು ರಿಪ್ಪನ್ ಟರಾವು ಅಂತ ನಾವು ಕರಿತೀವಿ. ರಿಪ್ಪನ್ ಟರಾವುನ ವಿಶೇಷತೆ ಇದೆ. ಏನು ವಿಶೇಷತೆ ಇದ್ರದಂತಂದ್ರೆ ರಿಪ್ಪನ್ ಟರಾವು ಎಂದು, ಅದಕ್ಕಾಗಿ ಲಾರ್ಡ್ ರಿಪ್ಪನ್ನನನ್ನ ಈ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರಿತೀವಿ. ಬಹಳಷ್ಟು ಎಕ್ಸಾಮ್ ನಲ್ಲಿ ಅದು ಕ್ವಶನ್. ಆ ರಿಪ್ಪನ್ ಟರಾವಿನಲ್ಲಿ ಏನಿದ್ವು ಅಂತಂದ್ರೆ 1/3 ಸದಸ್ಯರು ಗ್ರಾಮೀಣ ಭಾಗದಲ್ಲಿ ಆಡಳಿತ ಮಾಡ್ತಕ್ಕಂಥವ್ರು ಅಧಿಕಾರಿ ವರ್ಗ ಇದ್ರೆ 2/3 ಸದಸ್ಯರು ಈ ಜನಪ್ರತಿನಿಧಿ ವರ್ಗ ಇರಬೇಕು. ಜನಪ್ರತಿನಿಧಿ ವರ್ಗ ಇರಬೇಕು. ಅಷ್ಟೇ ಅಲ್ಲ, ಜಿಲ್ಲಾಧಿಕಾರಿ ಆ ಒಂದು ಮುಖ್ಯಸ್ಥನಾಗಿರಬೇಕು. ಕಂಪ್ಲೀಟ್ ಅದರ ಮುಖ್ಯಸ್ಥನಾಗಿ. ಅಂದ್ರೆ ಜನಪ್ರತಿನಿಧಿಗಳು ಹೆಚ್ಚು ಗ್ರಾಮೀಣ ಆಡಳಿತದಲ್ಲಿ ಭಾಗವಹಿಸಬೇಕು. ಈ ಅಧಿಕಾರಿಗಳು ಸಂಖ್ಯೆ ಕಡಿಮೆ ಇರಬೇಕು. ಹಾಗಾಗಿ ಈ ಗ್ರಾಮೀಣ ಭಾಗದ ಆಡಳಿತಕ್ಕೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಲಾರ್ಡ್ ರಿಪ್ಪನ್ನನನ್ನ ನಾವು ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ನಾವು ಕರಿತೀವಿ. ಅದು ಆದ ನಂತರ 1907ರಲ್ಲಿ ರಾಯಲ್ ಆಯೋಗ ಅಂತ ಬರುತ್ತೆ. ಬ್ರಿಟಿಷರದು ರಾಯಲ್ ಆಯೋಗ ಅಂತ ಬರುತ್ತೆ. ಈ ರಾಯಲ್ ಆಯೋಗದ ಕಾಲಘಟ್ಟದಲ್ಲಿ 1909ರಲ್ಲಿ ವರದಿ ಕೊಡ್ತದೆ. ಆ ರಾಯಲ್ ಆಯೋಗದ ವರದಿಯಲ್ಲಿ ಕೂಡ ರೂರಲ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಹಣಕಾಸನ್ನ ಪ್ರಿಸರ್ವ್ ಮಾಡಬೇಕು. ಹಣಕಾಸನ್ನ ಕೊಟ್ಟು ರೂರಲ್ ಅಪ್ಲಿಪ್ಮೆಂಟ್, ಗ್ರಾಮೀಣ ಭಾಗದ ಒಂದು ಏಳಿಗೆಗಾಗಿ ಹಣವನ್ನ ರಿಸರ್ವ್ ಮಾಡಬೇಕು ಅಂತಕ್ಕಂಥ ಒಂದು ರೆಕಮೆಂಡೇಶನ್ ಮಾಡುತ್ತೆ ಒಂದು ರಾಯಲ್ ಆಯೋಗ. ಇದು ಆದ ನಂತರ ಭಾರತದಲ್ಲಿ ಒಂದು 3 ಕಾಯ್ದೆಗಳು ಬರ್ತಾವು. ಯಾವುದು ಅಂತಂದ್ರೆ 1861ರ ಫಸ್ಟ್ ಕೌನ್ಸಿಲ್ ಆಕ್ಟ್, 1892ರ ಸೆಕೆಂಡ್ ಕೌನ್ಸಿಲ್ ಆಕ್ಟ್, 1909ರ ಮಾರ್ಲೆಮಿಂಟೋ ಸುಧಾರಣೆಗಳು. 1861ರ ಫಸ್ಟ್ ಕೌನ್ಸಿಲ್ ಆಕ್ಟ್, 1892ರ ಸೆಕೆಂಡ್ ಕೌನ್ಸಿಲ್ ಆಕ್ಟ್, 1909ರ ಮಾರ್ಲೆಮಿಂಟೋ ಸುಧಾರಣೆಗಳು ಅಥವಾ ಥರ್ಡ್ ಕೌನ್ಸಿಲ್ ಆಕ್ಟ್ ಕರೀತೀವಿ. ಇಲ್ಲಿ ಈ ಕಾಯ್ದೆಗಳ ಮೂಲಕ ಜನಪ್ರತಿನಿಧಿ ಸಭೆಗಳೇನಿದ್ದು ಮೇಲ್ಮಟ್ಟದಲ್ಲಿ, ಈಗ ಇಂಪೀರಿಯಲ್ ಲೆಜಿಸ್ಲೇಚರ್ ಅಂತ ನಾವು ಕರಿತೀವಿ. ಮೇಲ್ಮಟ್ಟದ ಏನು ಜನಪ್ರತಿನಿಧಿ ಸಭೆಗಳಿದ್ದು ಈ ಪ್ರಾಂತೀಯ ಮಟ್ಟದಲ್ಲಿ ಇದ್ದು ಮತ್ತು ಕೇಂದ್ರ ಮಟ್ಟದಲ್ಲಿ ಇದ್ದು ಯೂನಿಯನ್ ಮಟ್ಟದಲ್ಲಿ, ಆ ಪ್ರಾಂತೀಯ ಸಭೆಗಳಿಗೆ ಸ್ಥಳೀಯ ಮಟ್ಟದಿಂದ ಆಯ್ಕೆಯಾಗಿ ಪರೋಕ್ಷವಾಗಿ ಚುನಾವಣೆ ಮೂಲಕ ಆಯ್ಕೆಗೆ ಬರಲಿಕ್ಕೆ ಅವಕಾಶವನ್ನ, ಅಂದ್ರೆ ಗ್ರಾಮೀಣ ಭಾಗಕ್ಕೆ ಕನ್ಸಿಡರೇಷನ್ ಅನ್ನ ಕಾಯ್ದೆ ಮೂಲಕ. ಇದಾದ ನಂತರ 1919ರ ಮಾಂಟಿಗೋ ಚೇಮ್ಸ್ಫರ್ಡ್ ಸುಧಾರಣೆ, ಮಾಂಟಿಗೋ ಚೇಮ್ಸ್ಫೋರ್ಡ್ ಸುಧಾರಣೆಗಳು ಅಂತ ಬರುತ್ತೆ. ಈ ಮಾಂಟಿಗೋ ಚೇಮ್ಸ್ಫೋರ್ಡ್ ಸುಧಾರಣೆಗಳಲ್ಲಿ 1919ರ ಕಾಯ್ದೆ ಮಾಂಟಿಗೋ ಚೇಮ್ಸ್ಫೋರ್ಡ್ ಸುಧಾರಣೆಗಳು ಬರ್ತವೆ. ಬಹಳ ಸಲ ಸಿಟಿ 1909, 1919 ಯಾವುದು ಮಾರ್ಲೆಮೆಂಟು, ಯಾವುದು ಮಾಂಟಿಗೋ ಚೇಮ್ಸ್ಫೋರ್ಡ್ ಗೊತ್ತಾಗೋದಿಲ್ಲ. ಅದಕ್ಕೆ ಮಾರ್ಲೆಮೆಂಟು ಶಾರ್ಟ್ ಇದೆ, ಮಾಂಟಿಗೋ ಚೇಮ್ಸ್ಫೋರ್ಡ್ ಲಾಂಗ್ ಇದೆ. ಸೊ ಇಸ್ವಿನೂ ಕೂಡ ಹಾಗೆ 1909 ಸಣ್ಣದು, 1919 ದೊಡ್ಡದು. ಇಲ್ಲಿ 1919 ಮಾಂಟಿಗೋ ಚೇಮ್ಸ್ಫರ್ಡ್ ಸುಧಾರಣೆಗಳ ಮೂಲಕ ನಾವು ಏನ್ ಮಾಡಿದ್ವಿ, ಡಯಾರ್ಕಿ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ತಗೊಂಡ್ಬಂದ್ವಿ. ಬಹಳಷ್ಟು ಜನಕ್ಕೆ ಕಲ್ಪನೆ ಇರ್ಲಿಕ್ಕಿಲ್ಲ. ಹೊಲ್ಟಿ ಹೇಳುವಾಗ ಹೇಳ್ತೀವಿ. ಡಯಾರ್ಕಿ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಡಬಲ್ ರೂಲ್ ಅಂತ ನಾವು ಕರಿತೀವಿ. ಡಬಲ್ ರೂಲ್. ಏನಿದೆ ಡಬಲ್ ರೂಲ್ ಅಂತಂದ್ರೆ 2 ರೀತಿಯಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನ ಹುಟ್ಟುಹಾಕಿದ್ರು ಬ್ರಿಟಿಷರು. ಏನಿದು ಡಯಾರ್ಕಿ ಅಂತಂದ್ರೆ ಅದು ಎಲ್ಲಿ ಹುಟ್ಟುಹಾಕಿದ್ರು ಅಂದ್ರೆ ಪ್ರಾಂತ್ಯದಲ್ಲಿ, ಕೇಂದ್ರದಲ್ಲಿ ಅಲ್ಲ, ಪ್ರಾಂತ್ಯಗಳಲ್ಲಿ ಡಯಾರ್ಕಿ ವ್ಯವಸ್ಥೆ. ಅಂದ್ರೆ ಮೀಸಲು ವಿಷಯಗಳು
ಇನ್ನೊಂದು ವರ್ಗಾಯಿತ ವಿಷಯಗಳು ಅಂತಕ್ಕಂಥ ಎರಡು ವರ್ಗಗಳನ್ನ ಸೃಷ್ಟಿ ಮಾಡಿದ್ರು. ಮೀಸಲು ವಿಷಯಗಳು ಅಂತಂದ್ರೆ ಮೀಸಲು ಖಾತೆಗಳನ್ನ ಬ್ರಿಟಿಷರು ತಮ್ಮ ಬಳಿ ಇಟ್ಕೊಂಡ್ರು. ವರ್ಗಾಯಿತ ವಿಷಯಗಳನ್ನ ಬ್ರಿಟಿಷರು ಭಾರತೀಯ ಸಚಿವರು ಎಕ್ಸ್ಕ್ಯೂಸ್. ಇಲ್ಲಿ ಬ್ರಿಟಿಷರು ಡಯಾರ್ಕಿ ಅಂತಕ್ಕಂಥ ಒಂದು ವ್ಯವಸ್ಥೆನ ಮೊದಲು 1919 ಮಾಂಟೆಗ್ಯೂ ಚೇಮ್ಸ್ಫೋರ್ಡ್ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಮೀಸಲು ವಿಷಯಗಳು ಮತ್ತು ವರ್ಗಾಯಿತ ವಿಷಯಗಳು ಅಂತಕ್ಕಂಥದನ್ನ ಡಿವೈಡ್ ಮಾಡಿ, ಮೀಸಲು ವಿಷಯಗಳು ಅಂತಂದ್ರೆ ಹೆಚ್ಚು ಆದಾಯ ಬರ್ತಕ್ಕಂಥ ಖಾತೆಗಳನ್ನ ಬ್ರಿಟಿಷರು ತಮ್ಮ ಕಡೆ ಇಟ್ಕೊಂಡು ಖರ್ಚುದಾಯಕವಾಗಿರ್ತಕ್ಕಂಥ ಖಾತೆಗಳನ್ನ ಭಾರತೀಯ ಸಚಿವರಿಗೆ ಬಿಟ್ಕೊಂಡು, ಅಷ್ಟೇ ಅಲ್ಲ ಗ್ರಾಮೀಣ ಭಾಗದ ಆಡಳಿತ ವ್ಯವಸ್ಥೆಯನ್ನ ಉಸ್ತುವಾರಿಯನ್ನ ನೋಡಿಕೊಳ್ಳಕ್ಕೆ ಅದನ್ನ ಭಾರತೀಯ ಸಚಿವರಿಗೆ ಬಿಟ್ಟುಕೊಟ್ಟು, ಗ್ರಾಮೀಣ ಆಡಳಿತ ವ್ಯವಸ್ಥೆ ಬಗ್ಗೆನೂ ಕೂಡ ಅದು ಭಾರತೀಯರ ತೆಕ್ಕೆಗೆ ಬಂತು. ಒಂದು ಪ್ರಾಂತೀಯ ಆಡಳಿತ ವ್ಯವಸ್ಥೆ ಒಳಗೆ ಬಂತು, ಪ್ರಾಂತೀಯ ಆಡಳಿತ ವ್ಯವಸ್ಥೆಗೆ ಬಿಟ್ಕೊಟ್ರು. ಇದು ಆದ ನಂತರ ಲಾಸ್ಟ್ ಇಂಡಿಯಾದ ಒಂದು ಕಾಯ್ದೆ ಯಾವುದು ಅಂತಂದ್ರೆ 1935 ಭಾರತೀಯ ಸರ್ಕಾರ ಕಾಯ್ದೆ. 1935 ಭಾರತೀಯ ಸರ್ಕಾರ ಕಾಯ್ದೆ. ಈ ಕಾಯ್ದೆಯಲ್ಲಿ ಪ್ರಾಂತ್ಯಗಳಿಗೆ ಹೆಚ್ಚಿನ ಸ್ವಾಯತ್ತತೆಯನ್ನ ಕೊಟ್ಟರು ಬ್ರಿಟಿಷರು. ಪ್ರಾಂತ್ಯಗಳಿಗೆ ಹೆಚ್ಚಿನ ಸ್ವಾಯತ್ತತೆಯನ್ನ ಕಲ್ಪಿಸಿಕೊಟ್ರು. ಸ್ವಾಯತ್ತತೆ ಅಂತಂದ್ರೆ ಸ್ವಾತಂತ್ರ್ಯ, ಹೆಚ್ಚಿನ ಸ್ವಾಯತ್ತತೆ, ಅಟೋನಮಿಯನ್ನ ಕೊಟ್ಟರು. ಹೆಚ್ಚಿನ ಅಟೋನಮಿಯನ್ನ ಈ 1935 ಕಾಯ್ದೆ ಮೇಲೆ ಪ್ರಾಂತ್ಯಗಳಿಗೆ ಬ್ರಿಟಿಷರು ಕೊಟ್ಟಾಗ ಹೆಚ್ಚಿನ ಸ್ವಾತಂತ್ರ್ಯ ಪ್ರಾಂತ್ಯಗಳು ತೆಗೆದುಕೊಂಡಾಗ ಅಂದ್ರೆ ಅಲ್ಲಿ ತನಕ ಕೇಂದ್ರ ಸರ್ಕಾರ ಹೇಳಿದಂಗೆ ಪ್ರಾಂತ್ಯ ಸರ್ಕಾರಗಳು ಕೇಳಬೇಕಾಗಿತ್ತು. ಇನ್ನು ಮುಂದೆ ಏನ್ ಮಾಡಿದ್ರು ಆ ಕಾಯ್ದೆಯಲ್ಲಿ, ಪ್ರಾಂತ್ಯಗಳು ತಮ್ಮದೇ ಆಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ತಾವೇ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಆಟೋಮೆಟಿಕ್ ಗ್ರಾಮೀಣ ಭಾಗದ ಆಡಳಿತ ಉಸ್ತುವಾರಿ ಕೂಡ ಕಂಪ್ಲೀಟ್ ಬಂದು ಪ್ರಾಂತ್ಯಗಳಿಗೆ. ಸೊ ಈ ರೀತಿ 16ನೇ ಶತಮಾನದಿಂದ ಅಂದ್ರೆ 1600ರಿಂದ 1935 ಬ್ರಿಟಿಷರು ಈ ನಗರೀಕೃತ ಆಡಳಿತ ವ್ಯವಸ್ಥೆಯಿಂದ ಗ್ರಾಮೀಣ ಆಡಳಿತಕ್ಕೆ ಹಂತವಾಗಿ ಬಂದರು. ಬಟ್ ಕಂಪ್ಲೀಟ್ ಗ್ರಾಮೀಣ ಭಾಗ ಡೆವಲಪ್ಮೆಂಟ್ ಆಗಲಿಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗಲಿಲ್ಲ. ಯಾಕಂದ್ರೆ ಬ್ರಿಟಿಷರು ಬಂದಿದ್ದು ತಮ್ಮ ಸ್ವಾರ್ಥಕ್ಕಾಗಿ, ಒಂದು ವಾಣಿಜ್ಯ ಉದ್ದೇಶ ಇತ್ತು, ಪ್ರಾಫಿಟ್ ಓರಿಯೆಂಟೇಷನ್ ಆಗಿ ಅವ್ರು ಕೆಲಸ ಮಾಡ್ತಿದ್ರು. ಅವ್ರದ್ದು ಭಾರತವನ್ನು ಉದ್ಧಾರ ಮಾಡಬೇಕು, ಭಾರತವಾದ ಹಳ್ಳಿಗಳನ್ನು ಉದ್ಧಾರ ಮಾಡಬೇಕು, ಭಾರತವನ್ನ ಕಂಪ್ಲೀಟ್ ನಾನು ಅಪ್ಲಿಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲಿ ಇರಲಿಲ್ಲ. ಹಾಗಾಗಿ 1935 ಕಾಯ್ದೆ ಮೂಲಕನೂ ಕೂಡ ಗ್ರಾಮೀಣ ಭಾಗಕ್ಕೆ ಪ್ರಾಂತ್ಯಗಳಿಗೆ ಆಡಳಿತ ಕೊಟ್ಟು, ಪ್ರಾಂತ್ಯಗಳಿಗೆ ಈ ಗ್ರಾಮೀಣ ಭಾಗದ ಆಡಳಿತ ಉಸ್ತುವಾರಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಈ ಪ್ರಾಂತೀಯ ಸರ್ಕಾರಗಳಿಗೆ ಬಂತು. ಅದಾದ ನಂತರ ನಿಮಗೆ ಗೊತ್ತಿದೆ, ಭಾರತದಲ್ಲಿ ಪೊಲಿಟಿಕಲಿ ಬಹಳಷ್ಟು ಚೇಂಜಸ್ ಆಗ್ತಾ ಬಂತು. ಈಗ ಫಸ್ಟ್ ಸಂವಿಧಾನ ರಚನಾ ಸಭೆಗೆ ನಾವು ಬೇಡಿಕೆ ಇಡ್ತೀವಿ. ನೆಕ್ಸ್ಟ್ 1935 ಕಾಯ್ದೆ ಬರ್ತದ. ನೆಕ್ಸ್ಟ್ 1938 ಈ ಕಾಂಗ್ರೆಸ್ ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ರಚನಾ ಸಭೆಗೆ ಬೇಡಿಕೆ ಇಡ್ತಾರೆ. ಅಡಲ್ಟ್ ಸಪ್ರೇಜ್ ಮೂಲಕ ಸಂವಿಧಾನ ರಚನಾ ಸಭೆಯನ್ನ ನಾವು ಮಾಡ್ಕೊಡಿ ಅಂತೇಳಿ. ನೆಕ್ಸ್ಟ್ 1940 ಆಗಸ್ಟ್ ಕೊಡುಗೆ ಬರ್ತದ. ನೆಕ್ಸ್ಟ್ 1942 ಕ್ರಿಪ್ಸ್ ಆಯೋಗ ಬರ್ತದ. ನೆಕ್ಸ್ಟ್ 1945 ಬ್ರಿಟನ್ನಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ. ವಿನ್ಸ್ಟನ್ ಚರ್ಚಿಲ್ ಸರ್ಕಾರ ಹೋಗುತ್ತೆ. ಕ್ಲೆಮೆಂಟ್ ಎಟ್ಲಿ ಕನ್ಸರ್ವೇಟಿವ್ ಪೊಲಿಟಿಕಲ್ ಪಾರ್ಟಿ ಹೋಗುತ್ತೆ. ಲೇಬರ್ ಪೊಲಿಟಿಕಲ್ ಪಾರ್ಟಿ ಅಸ್ತಿತ್ವಕ್ಕೆ ಬರುತ್ತೆ. ಕ್ಲೆಮೆಂಟ್ ಎಟ್ಲಿ ಬ್ರಿಟನ್ ಪ್ರಧಾನಮಂತ್ರಿ ಆಗ್ತಾರೆ. ಆದಂತ ಸಂದರ್ಭದಲ್ಲಿ 1946 ಅವರೊಂದು ಪ್ರಾಮಿಸ್ ಮಾಡ್ತಾರೆ. ಕ್ಲೆಮೆಂಟ್ ಎಟ್ಲಿ ಪ್ರಮಾಣ ತೆಗೆದುಕೊಂಡಾಗ ಭಾರತಕ್ಕೆ ಜೂನ್ 30, 1948 ನಾನು ಸ್ವಾತಂತ್ರ್ಯವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ. ಅದಕ್ಕಾಗಿ 1946 ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬರುತ್ತೆ. ಕ್ಯಾಬಿನೆಟ್ ಆಯೋಗದಲ್ಲಿ 3 ಜನ ಸದಸ್ಯರು, ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಇರ್ಬೋದು, ಪೆಥಿಕ್ ಲಾರೆನ್ಸ್ ಇರ್ಬೋದು, ಎ.ವಿ. ಅಲೆಕ್ಸಾಂಡರ್ 3 ಜನ ಸದಸ್ಯರು ಬರ್ತಾರೆ. ಅದು ಬಂದು ರಿಪೋರ್ಟ್ ಕೊಟ್ಟ ನಂತರ ಸಂವಿಧಾನ ರಚನಾ ಸಭೆ 389 ಸದಸ್ಯರ ನಡುವೆ ಒಂದು ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದ ನಂತರ ಆ ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ 1947 ಸ್ವಾತಂತ್ರ್ಯ ಸಿಗುತ್ತೆ. ಸ್ವಾತಂತ್ರ್ಯ ಸಿಕ್ಕ ನಂತರ ನೆಕ್ಸ್ಟ್ ನಿಮಗೆ ಗೊತ್ತಿದೆ, 1950 ಜನವರಿ 26ನೇ ತಾರೀಕಿಗೆ 1950 ಜನವರಿ 26ನೇ ತಾರೀಕಿಗೆ ನಮ್ಮ ದೇಶದ ಸಂವಿಧಾನ ಜಾರಿ ಆಗುತ್ತೆ. ಹಾಗಾದ್ರೆ ಸಂವಿಧಾನ ಜಾರಿ ಆದಾಗ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್, ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಸಂವಿಧಾನದಲ್ಲಿ ನಾವು ಏನು ಅಂಶಗಳನ್ನ ಹಾಕಿದ್ವಿ ಅನ್ನೋದು ಇಂಪಾರ್ಟೆಂಟ್. ಹಾಗಾದ್ರೆ ನೆಕ್ಸ್ಟ್ ನಾನು ಬರ್ತೀನಿ ಏನು ಅಂತಂದ್ರೆ, ಸ್ವಾತಂತ್ರ್ಯ ನಂತರ ಪಂಚಾಯತ್ ರಾಜ್ಯ ವ್ಯವಸ್ಥೆ ಹೇಗೆ ಬಂತು? ಸ್ವಾತಂತ್ರ್ಯ ನಂತರ, ಸಂವಿಧಾನ ನಂತರ
ಸ್ವತಂತ್ರ ನಂತರ ಈ ಗ್ರಾಮೀಣ ಭಾಗವನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕಂಪ್ಲೀಟ್ ಅಧಿಕಾರ ಭಾರತೀಯರಿಗೆ ಬರ್ತದ. ಸೊ ಹಾಗಾಗಿ ಸ್ವತಂತ್ರ ನಂತರ 1950 ಸಂವಿಧಾನ ಜಾರಿಗೆ ಬಂದ ನಂತರ ಸಂವಿಧಾನದಲ್ಲಿ ಈ ಪಂಚಾಯತ್ ರಾಜ್ಯ ವ್ಯವಸ್ಥೆ ಸಂಬಂಧಪಟ್ಟಂಗೆ 1950 ಜನವರಿ 26 ಈ ಸಂವಿಧಾನದ ಅಲ್ಲಿ ಒಂದೇ ಒಂದು ಕಲಂ ಇತ್ತು. ಅದು ಭಾರತ ಸಂವಿಧಾನದ ಟಿಪಿಎಸ್ಪಿಗಳಲ್ಲಿ 40ನೇ ಕಲಂ. ಎಲ್ಲಿ ಟಿಪಿಎಸ್ಪಿಗಳಲ್ಲಿ ಟಿಪಿಎಸ್ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಒಂದು ಕಲಂ ಇತ್ತು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದು ಕಲಮು 40ನೇ ಕಲಮು. ಹಾಗಾದ್ರೆ 40ನೇ ಕಲಂ ಏನ್ ಹೇಳ್ತಿತ್ತು ಅಂತಂದ್ರೆ, ಈ ಗ್ರಾಮೀಣ ಸಂಸ್ಥೆಗಳನ್ನ ಸ್ವಾಯತ್ತ ಸಂಸ್ಥೆಗಳನ್ನಾಗಿ ಮಾಡಿ ಅವನ್ನ ಅಪ್ಲಿಟ್ಮೆಂಟ್ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪಂಚಾಯತ್ ರಾಜ್ ಸಿಸ್ಟಮ್ಗಳನ್ನ ಅಭಿವೃದ್ಧಿ ಮಾಡಬೇಕು. ಹಿಂಗೆ ಅಟಾನಮಸ್ ಯೂನಿಟ್ಸ್ ಆಗಿ ಅವನ್ನ ಕನ್ವರ್ಟ್ ಮಾಡಬೇಕು. ಸ್ವತಂತ್ರ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸುವಂಗೆ ಅವನ್ನ ಬದಲಾಯಿಸುವಂತ ಒಂದು ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ, ಅಂದ್ರೆ ಸರ್ಕಾರಗಳ ಮೇಲೆ ಐತಿ ಅಂತಕ್ಕಂಥದ್ದನ್ನ ಅದು ಒತ್ತಿ ಹೇಳುತ್ತೆ. ಸೊ ಹಾಗಾಗಿ ಈ ಕಲಮು ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಇರ್ತಕ್ಕಂಥ ಈ ಕಲಮನ್ನು ಇಟ್ಕೊಂಡು ಭಾರತದಲ್ಲಿ ಈ ಜಾರಿಗೆ ಬಂದಿರತಕ್ಕಂಥ ಸರ್ಕಾರಗಳು 1951 ಮತ್ತು 52ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೀತವು. ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷ ನಿಚ್ಚಳ ಬಹುಮತ ಪಡೆದು ಮೊಟ್ಟ ಮೊದಲು ದೇಶದಲ್ಲಿ ಸರ್ಕಾರ ರಚನೆ ಮಾಡುತ್ತೆ. ರಚನೆ ಮಾಡಿದ ನಂತರ ಈ 40ನೇ ಕಲಮಿಗೆ ಅನುಗುಣವಾಗಿ ಗ್ರಾಮೀಣ ಭಾಗವನ್ನ ಡೆವಲಪ್ಮೆಂಟ್ ಮಾಡೋದಕ್ಕಾಗಿ 2 ವಿನೂತನವಾಗಿರ್ತಕ್ಕಂಥ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. 2 ವಿನೂತನವಾಗಿರ್ತಕ್ಕಂಥ ಯೋಜನೆಗಳು ಯಾವ ಯೋಜನೆ ಅಂತಂತಂದ್ರೆ, ಒಂದು ಗ್ರಾಮೀಣ ಅಂದ್ರೆ ಸಮುದಾಯ ಅಭಿವೃದ್ಧಿ ಯೋಜನೆ. ಸಮುದಾಯ ಅಭಿವೃದ್ಧಿ ಯೋಜನೆ 1952. 40ನೇ ಕಲಂ ಏನ್ ಹೇಳ್ತು, ಪಂಚಾಯಿತಿಗಳನ್ನ ಸೆಲ್ಫ್ ಯೂನಿಟ್ಸ್ ಆಗಿ ಕನ್ವರ್ಟ್ ಮಾಡಬೇಕು, ಅದನ್ನ ಬಲಪಡಿಸಬೇಕು. ಗ್ರಾಮೀಣ ಭಾಗವನ್ನ, ಗ್ರಾಮೀಣ ಜನರನ್ನ ಮೇಲೆತ್ತುವಂತ ಕೆಲಸ ಯಾರ್ದು ಅಂತಂದ್ರೆ ಸರ್ಕಾರದ್ದು ಮಾಡಬೇಕು ಅಂತ. ಇಲ್ಲಿ ಸಂವಿಧಾನ ಜಾರಿ ಆಗೋದಕ್ಕಿಂತ ಪೂರ್ವದಲ್ಲಿ ಸಂವಿಧಾನ ರಚನಾ ಸಭೆಗಳಿಗೂ ಕೆಲವು ಕಾಂಟ್ರವರ್ಸಿಗಳು ಹೋಗ್ತವು. ಅಂದ್ರೆ ನಗರೀಕರಣದ ಆಡಳಿತ ಸ್ಥಾಪನೆ ಮಾಡಬೇಕು, ಗ್ರಾಮೀಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಇಲ್ಲಿ ಮಹಾತ್ಮ ಗಾಂಧೀಜಿ ಅಂತಕ್ಕಂಥವ್ರು, ಈ ದೇಶದ ರಾಷ್ಟ್ರಪಿತ ಗಾಂಧೀಜಿ, ಈ ಕಡೆಗೆ ನೆಹರು ಅವರು ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳ ಹಾದಿಯಲ್ಲಿ ಸಾಕ್ತಿರ್ತಾರೆ. ನೆಹರು ಒಬ್ರು ಸಂವಿಧಾನ ರಚನಾ ಸಭೆಯ ಸದಸ್ಯರು, ಗಾಂಧೀಜಿ ಮಾತ್ರ ಸಂವಿಧಾನ ರಚನಾ ಇಲ್ಲ. ಇಲ್ಲಿ ಗಾಂಧೀಜಿ ಮತ್ತು ನೆಹರು ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ವಿಭಿನ್ನ ಚಿಂತನೆಗಳು ಇದ್ದು ಈ ಗ್ರಾಮೀಣ ಭಾಗದ ಬಗ್ಗೆ. ಗಾಂಧೀಜಿಯವರ ಕನಸು ಏನಾಗಿತ್ತು ಅಂತಂದ್ರೆ, ಗ್ರಾಮೀಣ ಭಾಗ ಉದ್ಧಾರ ಆಗಬೇಕು, ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟವರು ಗಾಂಧೀಜಿಯವರು. ಗ್ರಾಮೀಣ ಭಾಗ ಅಂದ್ರೆ ಕಾಟೇಜ್ ಇಂಡಸ್ಟ್ರಿ, ರೂರಲ್ ಬೇಸ್ಡ್ ಎಕಾನಮಿ, ಅಗ್ರೇರಿಯನ್ ಎಕಾನಮಿ, ಕಾಟೇಜ್ ಇಂಡಸ್ಟ್ರಿಗೆ ಹೆಚ್ಚಿನ ಒತ್ತು ಕೊಟ್ಟು ಎಲ್ಲೆಲ್ಲಿ ಗ್ರಾಮೀಣ ಭಾಗ, ಯಾಕಂದ್ರೆ ಗ್ರಾಮೀಣ ಭಾರತ ದೇಶ 6 ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ಹೊಂದಿರತಕ್ಕಂಥ ದೇಶ. ಈ ದೇಶ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಮೊದಲು ಗ್ರಾಮಗಳು ಅಭಿವೃದ್ಧಿ ಆಗ್ಬೇಕು. ಗ್ರಾಮಗಳು ಅಭಿವೃದ್ಧಿ ಆಗದ ಹೊರತು ಈ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ಅನ್ನೋದು ಗಾಂಧೀಜಿಯವರ ಕನಸು. ಯಾಕಂದ್ರೆ ಎಲ್ಲೆಲ್ಲಿ ಪೀಪಲ್ ರಿಸೈಡ್ ಆಗಿದ್ದಾರೋ, ಸೆಟಲ್ ಆಗಿದ್ದಾರೋ, ಅಲ್ಲೆಲ್ಲಿನೇ ಅವರು ಏನು ಒಂದು ಲೋಕಲ್ ಒಂದು ಎಕಾನಮಿ ಇದೆಯೋ, ಲೋಕಲ್ ಅವರು ಒಂದು ಉದ್ಯೋಗಗಳದೋ, ಆ ಉದ್ಯೋಗಗಳನ್ನೇ ಕ್ಯಾರಿ ಮಾಡಬೇಕು, ಅಲ್ಲೇ ಅವ್ರನ್ನ ಅಪ್ಲಿಮೆಂಟ್ ಮಾಡಬೇಕು. ಗ್ರಾಮೀಣ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟವರು ಗಾಂಧಿ. ಆ ಕಡೆಗೆ ಅಪೋಸಿಟ್ ಆಗಿ ನೆಹರುದವ್ರದ್ದು ಅಡ್ಮಿನಿಸ್ಟ್ರೇಷನ್ ಹೆಂಗಿತ್ತು ಅಂತಂದ್ರೆ, ಈ ವಿಚಾರ ಹೇಗಿತ್ತು ಅಂತಂದ್ರೆ, ಈ ನಗರೀಕರಣ ಆಗಬೇಕು ಅಂದ್ರೆ ದೊಡ್ಡ ದೊಡ್ಡ ಮುಂಬೈ, ಬಾಂಬೆ, ಕೋಲ್ಕತ್ತಾ, ಈ ಬೆಂಗಳೂರು, ಚೆನ್ನೈ, ಈ ದೊಡ್ಡ ದೊಡ್ಡ ನಗರಗಳಿಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ನಾವು ಸ್ಥಾಪನೆ ಮಾಡಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಿರುದ್ಯೋಗಿ ಜನರನ್ನ ಅಲ್ಲಿಗೆ ಸೆಳೆದು ಅವ್ರನ್ನೂ ಕೂಡ ಆರ್ಥಿಕವಾಗಿ ಸಬಲತೆ ಮಾಡಬೇಕು ಅನ್ನೋದು ನೆಹರು ಕನಸಾಗಿತ್ತು. ಅವ್ರವ್ರ ವ್ಯೂಸ್ ಅಲ್ಲಿ ಅವ್ರು ಇರ್ತಾರೆ. ಹಂಗಂತೇಳಿ ಅವ್ರದ್ದು ತಪ್ಪು ಇವ್ರದ್ದು ಸರಿ, ಇವ್ರದ್ದು ತಪ್ಪು ಅವ್ರದ್ದು ಸರಿ ಅಂತ ಹೇಳಕ್ಕಾಗೋದು. ಬಟ್ ಆ ಕಾಲಘಟ್ಟದಲ್ಲಿ ಅವರು ಈ ರೀತಿಯಾಗಿ ಒಂದು ಗ್ರಾಮೀಣ ಭಾಗಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಇಲ್ಲ ನಗರ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಂತ ನಮ್ಮ ರಾಷ್ಟ್ರೀಯ ಇಬ್ಬರು ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದು. ಇಲ್ಲಿ ಗಾಂಧೀಜಿಯವರ ಕನಸಿನಂತೆ 40ನೇ ಕಲಮನ್ನ ಸಂವಿಧಾನದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಪಂಚಾಯಿತಿಗಳನ್ನ ಅಂದ್ರೆ
ಸ್ಥಳೀಯ ಸರ್ಕಾರಗಳನ್ನು ಸ್ಥಳೀಯಲ್ಲಿರ್ತಕ್ಕಂಥ ಗ್ರಾಮೀಣ ಭಾಗವನ್ನ ಮೇಲೆತ್ತುವುದು ಸರ್ಕಾರದ ಆದ್ಯ ಕರ್ತವ್ಯ ಮಾಡಬೇಕು ಅಂತ. ಸೊ ಮೊದಲು ಈ ದೇಶದ ಪ್ರಧಾನಮಂತ್ರಿ ಆದವರು ನೆಹರು ಅವರು. ಪ್ರಧಾನಮಂತ್ರಿ ಆದ ಮೇಲೆ 1952ರಲ್ಲಿ ಅವರು ಚಾರ್ಜ್ ತಗೊಂಡ ನಂತರ ಒಂದು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಜಾರಿ ಮಾಡ್ತಾರೆ. ಇದಾದ ನಂತರ ಇನ್ನೊಂದು ಸ್ಕೀಮ್ ಅನ್ನ ತಗೊಂಡ್ಬರ್ತಾರೆ. ಏನು? ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಅಂತೇಳಿ, ವಿಸ್ತರಣಾ ಯೋಜನೆ ಅಂತಕ್ಕಂಥ ಒಂದು ಸ್ಕೀಮ್ ಅನ್ನ ತಗೊಂಡ್ಬರ್ತಾರೆ 1953ರಲ್ಲಿ. ಈ ಎರಡೂ ಸ್ಕೀಮಿನ ಉದ್ದೇಶ ಗ್ರಾಮೀಣ ಭಾಗದ ಜನರ ಸ್ಥಿತಿಯನ್ನ ಸುಧಾರಿಸೋದೇ ಆಗಿರುತ್ತೆ. ಗ್ರಾಮೀಣ ಭಾಗದ ಜನರ ಸ್ಥಿತಿಯನ್ನು ಸುಧಾರಿಸುವುದೇ ಎರಡೂ ಯೋಜನೆಗಳು. ಒಂದು ಸಮುದಾಯ ಅಭಿವೃದ್ಧಿ ಯೋಜನೆ 1952, ಇನ್ನೊಂದು ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅಂದ್ರೆ ರಾಷ್ಟ್ರೀಯ ವಿಸ್ತರಣಾ ಸೇವೆ. ಗ್ರಾಮೀಣ ಭಾಗದ ಜನರ ಸ್ಥಿತಿಗತಿಗಳನ್ನ ಮೇಲ್ಮಟ್ಟಕ್ಕೆ ಎತ್ತುವಂತ ಉದ್ದೇಶವೇ ಈ ಎರಡು ಯೋಜನೆ ಉದ್ದೇಶ ಆಗುತ್ತೆ. ಈ ಎರಡೂ ಯೋಜನೆಗಳು ಇಂಪ್ಲಿಮೆಂಟೇಷನ್ ಆಗ್ತಾ ಬರ್ತವು. ಒಂದು ನಂತರ ನಿರೀಕ್ಷಿತ ಮಟ್ಟದಲ್ಲಿ ರಿಸಲ್ಟ್ ಬರುವುದಿಲ್ಲ. ಈ ಸ್ಕೀಮ್ಗಳು ನಾವೇನು ಲೋಕಲ್ ಪೀಪಲ್ ಕಾನ್ಸಂಟ್ರೇಷನ್ ಮಾಡಿ ಸ್ಕೀಮ್ ಅನ್ನು ಇನ್ಸ್ಟಾಲ್ ಮಾಡುತ್ತೀವೋ ಆ ಸ್ಕೀಮಿನ ಒಂದು ಫಲಶ್ರುತಿ ಲೋಕಲ್ ಪೀಪಲ್ ಮುಟ್ಟುವುದಿಲ್ಲ, ಅದು ನಡುಕೆ ಎಲ್ಲೋ ಜಾರಿ ಹೋಗ್ತದೆ. ಸೊ ಹಾಗಾಗಿ ಇಲ್ಲಿ ಸ್ವತಂತ್ರ ಭಾರತದಲ್ಲಿ ಪಂಚಾಯಿತಿ ರಾಜ್ಯ ವ್ಯವಸ್ಥೆಯನ್ನ ಬಲಪಡಿಸುವುದಕ್ಕಾಗಿ ಒಂದೊಂದೇ ಆಯೋಗಗಳನ್ನ ನೇಮಕ. ಅದರಲ್ಲಿ ಯಾವುದು ವಿಶೇಷವಾಗಿ ಆಯೋಗಗಳು ಅಂತಂದ್ರೆ ಇದು ಆಯೋಗಗಳಲ್ಲ, ಸಮಿತಿಗಳು ಅಂತ ನಾವು ಕರಿತೀವಿ. ಕಮಿಟೀಸ್, ನಾಟ್ ಕಮಿಷನ್ಸ್ಗಳಂತ ಕರಿಬಾರ್ದು ಅವ್ರು ಬೇರೆ. ಯಾಕಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಮಿಟಿ ಅಂದ್ರೆ ಬೇರೆ, ಕಮಿಷನ್ಸ್ ಅಂದ್ರೆ ಬೇರೆ. ಕಮಿಟಿಗಳನ್ನ ನೇಮಕಾತಿ ಮಾಡ್ತೀವಿ. ಪಂಚಾಯಿತಿ ರಾಜ್ ಡೆವಲಪ್ಮೆಂಟ್, ಪಂಚಾಯಿತಿ ರಾಜ್ ಸಿಸ್ಟಮ್, ಪಂಚಾಯತ್ ರಾಜ್ ವ್ಯವಸ್ಥೆ ಬಲಪಡಿಸಲಿ ಕಾಲಕ್ಕೆ ಬೇರೆ ಬೇರೆ ಸರ್ಕಾರಗಳು ಒಂದೊಂದು ಸಮಿತಿಯನ್ನ ಒಬ್ಬ ಅಧ್ಯಕ್ಷ ನೇತೃತ್ವ ನೇಮಕ ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ ಇಂಪ್ಲಿಮೆಂಟೇಷನ್ ಮಾಡಕ ಇಲ್ಲಿ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಬರ್ತವೆ. ಹಾಗಾದ್ರೆ ಮೊದಲು ಸಮಿತಿ ಯಾವುದು ಅಂತಂದ್ರೆ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿಯನ್ನ ಭಾರತ ಸರ್ಕಾರ ನೇಮಕಾತಿ ಮಾಡುತ್ತೆ. ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ ನೇಮಕಾತಿ ಮಾಡಿದ್ದು ಯಾವಾಗ ಅಂತಂದ್ರೆ 1957ರಲ್ಲಿ ನೇಮಕಾತಿ ಮಾಡಿದ್ದು. 1957ರಲ್ಲಿ ವರದಿ ಕೊಡ್ತು. ಜನವರಿಯಲ್ಲಿ ನೇಮಕ ಆಯ್ತು, ಡಿಸೆಂಬರ್ ಅಲ್ಲಿ ವರದಿ ಕೊಡ್ತು. ಬಲ್ವಂತ್ ರಾಯ್ ಮೆಹ್ತಾ ಬಲ್ವಂತ್ ರಾಯ್ ಮೆಹ್ತಾವನ್ನ ಆಧುನಿಕ ಪಂಚಾಯತ್ ರಾಜ್ ವ್ಯವಸ್ಥೆ ಪಿತಾಮಹ ಅಂತ ನಾವು ಕರಿತೀವಿ. ಫಸ್ಟ್ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ನೇಮಕವಾಗಿರ್ತಕ್ಕಂಥ ಸಮಿತಿ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕುರಿತು ಅಧ್ಯಯನ ಮಾಡಿ ಶಿಫಾರಸು ಮಾಡಲಿಕ್ಕೆ ಭಾರತ ಸರ್ಕಾರಕ್ಕೆ ಶಿಫಾರಸು ಕೊಡ್ಲಿಕ್ಕೆ ನೇಮಕಾತಿ ಮಾಡಿರುವಂತಹ ಸಮಿತಿ 1957 ಜನವರಿಯಲ್ಲಿ ಮಾಡಿ 1950 ಡಿಸೆಂಬರ್ ಅಲ್ಲಿ ವರದಿ ಕೊಡ್ತಾರೆ. ಇದನ್ನ ಪಂಚಾಯತ್ ರಾಜ್ ವ್ಯವಸ್ಥೆ ನಾವು ಬೈಬಲ್ ಅಂತ ನಾವು ಕರಿತೀವಿ. ಇದು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನು ಅಷ್ಟೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ರಿಪೋರ್ಟ್. ಇವರು ಬಲ್ವಂತ್ ರಾಯ್ ಮೆಹ್ತಾ ಅವರು ಗುಜರಾತ್ನ 2ನೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿಗಳು ಇವರು. ಸೊ ಅಂತ ಸಂದರ್ಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅವತ್ತಿನ ಭಾರತ ಸರ್ಕಾರ ಬಲ್ವಂತ್ ರಾಯ್ ಮೆಹ್ತಾ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕಾತಿ ಮಾಡುತ್ತೆ. ಹಾಗಾದ್ರೆ 1952 ನೇಮಕಾತಿ ಮಾಡಿ 1957ರಲ್ಲಿ ವರದಿ ಕೊಡುತ್ತೆ. ಹಾಗಾದ್ರೆ ಈ ಸಮಿತಿ ಏನು ಒತ್ತಿ ಹೇಳಿತು ಅಂತಂದ್ರೆ, ಯಾಕೆ ನೇಮಕಾತಿ ಮಾಡಿದ್ವಿ ಅಂತಂದ್ರೆ, ಈ ಸಮಿತಿಯ ನೇಮಕಾತಿ ಉದ್ದೇಶ ಮೇಲಿರ್ತಕ್ಕಂಥ ಈ ಎರಡು ಯೋಜನೆಗಳು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಇನ್ನೂ ಅನುಷ್ಠಾನ ಆಗಬೇಕು, ಎಲ್ಲಿ ಫೇಲ್ ಆಗಿದವು, ಅದು ಇನ್ನೂ ಕೂಡ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡು ಗ್ರಾಮೀಣ ಜನರಿಗೆ ಅದು ಇನ್ನೂ ತಲುಪಬೇಕು, ಅದಕ್ಕೆ ಕುರಿತು ರೆಕಮೆಂಡೇಶನ್ ಮಾಡ್ಲಿಕ್ಕೆ ಹಾಗಾದ್ರೆ ಇದು ಪಂಚಾಯತ್ ರಾಜ್ ಅಂತಕ್ಕಂಥ ಒಂದು ರಿಪೋರ್ಟ್ ಅನ್ನು ನೀಡುತ್ತೆ. ಏನ್ ರಿಪೋರ್ಟ್? ಪಂಚಾಯತ್ ರಾಜ್ ರಿಪೋರ್ಟ್ ಅಲ್ಲಿ ಇದರಲ್ಲಿ ವಿಶೇಷವಾಗಿ ಬಹಳಷ್ಟು ರೆಕಮೆಂಡೇಶನ್ ಮಾಡುತ್ತೆ. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದು ಮೇಲಿಂದ ಮೇಲೆ ಕ್ವಶನ್ ಆಗುವಂಥದ್ದು. 3 ಹಂತದ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನ ಜಾರಿಗೆ ಮಾಡಿಕೊಳ್ಳಿ. 3 ಹಂತದ ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಗೆ ಬರಬೇಕು. ಯಾವ ರೀತಿ 3 ಹಂತ ಅಂತಂದ್ರೆ, ಇನ್ನು ವಿಲೇಜ್ ಲೆವೆಲ್ ಗ್ರಾಮ ಪಂಚಾಯತ್, ಇನ್ನು ಬ್ಲಾಕ್ ಲೆವೆಲ್ ಪಂಚಾಯತ್ ಸಮಿತಿ, ಇನ್ನು ಡಿಸ್ಟ್ರಿಕ್ಟ್ ಲೆವೆಲ್
ಜಿಲ್ಲಾ ಪರಿಷತ್, ಇನ್ನು ವಿಲೇಜ್ ಲೆವೆಲ್ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ, ಬ್ಲಾಕ್ ಲೆವೆಲ್ ಅಲ್ಲಿ ಪಂಚಾಯಿತಿ ಸಮಿತಿ, ಡಿಸ್ಟಿಕ್ ಲೆವೆಲ್ ಅಲ್ಲಿ ಜಿಲ್ಲಾ ಪರಿಷತ್. ಈ 3 ಹಂತದ ಪಂಚಾಯಿತಿ ರಾಜ್ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬರುತ್ತೆ. ಇನ್ನು ಬೇರೆ 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 ಇರ್ತಕ್ಕಂಥ ಹೆಚ್ಚಿನ ಸ್ವಾಯತ್ತತೆಯನ್ನು ಕೊಡಬೇಕು. ಇಲ್ಲಿ ವಿಶೇಷವಾಗಿ ಪಂಚಾಯಿತಿ ಸಮಿತಿ ಮತ್ತು ಜಿಲ್ಲಾ ಪರಿಷತ್ತುಗಳು ಪರೋಕ್ಷವಾಗಿ ಆಯ್ಕೆ ಆಗಬೇಕು. ಈ ಪಂಚಾಯಿತಿ ಸಮಿತಿ ಅನುಷ್ಠಾನ ಬಾಡಿ ಆಗಿರ್ಬೇಕು, ಇದು ಸಲಹಾತ್ಮಕ ಬಾಡಿ ಆಗಿರ್ಬೇಕು. ಈ ರೀತಿ ಬೇರೆ ಬೇರೆ ರೆಕಮೆಂಡೇಶನ್ ಕೊಡ್ತದ. 3 ಹಂತದ ಪಂಚಾಯಿತಿ ರಾಜ್ ವ್ಯವಸ್ಥೆಗೆ ಮೊಟ್ಟ ಮೊದಲು ಶಿಫಾರಸು ಮಾಡಿದ್ದು ಯಾವುದು ಅಂತಂದ್ರೆ ಅದು ಬಲವಂತ ರಾಯ್ ಮೇಹ್ತಾ. ಹಾಗಾದ್ರೆ ಭಾರತ ಸರ್ಕಾರ ಅವತ್ತು ಆ ಸಮಿತಿಯ ಶಿಫಾರಸನ್ನು ತೆಗೆದುಕೊಂಡು ಪಂಚಾಯತ್ ರಾಜ್ಯ ಒಂದು ಹೊಸ ಶಕೆ ಭಾರತದಲ್ಲಿ ಆರಂಭ ಆಗುತ್ತೆ. ಪಂಚಾಯತ್ ರಾಜ್ಯ ವ್ಯವಸ್ಥೆ ಹೊಸ ಶಕೆ ಭಾರತದಲ್ಲಿ ಆರಂಭ ಆಗುತ್ತೆ. ಏನು ಹೊಸ ಶಕೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳು ಬಲವಂತರಾಯ್ ಮೇಹ್ತಾ ಸಮಿತಿಯ ಶಿಫಾರಸುಗಳನ್ನ ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ ಒಂದೊಂದು ಮಾಡ್ತಾರೆ. ಈ ದೇಶದ ಮೊದಲು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಲವಂತರಾಯ್ ಮೇಹ್ತಾ ಸಮಿತಿ ಶಿಫಾರಸಿನ ಮೇರೆಗೆ ಮೊಟ್ಟ ಮೊದಲು 1959 ಅಕ್ಟೋಬರ್ 2 ಗಾಂಧಿ ಜಯಂತಿಯ ದಿನದಂದು ಈ ರಾಜಸ್ಥಾನ ರಾಜ್ಯದ ನಾಗೂರು ಜಿಲ್ಲೆಯಲ್ಲಿ ಪ್ರಥಮ ಗ್ರಾಮ ಪಂಚಾಯತಿಯನ್ನು ಉದ್ಘಾಟನೆ ಮಾಡಿದ್ರು. ಅದಾದ ನಂತರ ಅಕ್ಟೋಬರ್ 11ನೇ ತಾರೀಕು ಸೇಮ್ 1959 ಅಕ್ಟೋಬರ್ 11ನೇ ತಾರೀಕಿಗೆ ಆಂಧ್ರ ಪ್ರದೇಶದಲ್ಲಿ 2ನೇ ಗ್ರಾಮ ಪಂಚಾಯತಿಯನ್ನು ಪ್ರಧಾನಮಂತ್ರಿ ಉದ್ಘಾಟನೆ ಮಾಡಿದ್ರು. ಒಂದೊಂದೇ ಪಂಚಾಯಿತಿಗಳು ಉದ್ಘಾಟನೆ ಆಗ್ತದೆ. ಒಂದು ವಿಶೇಷವಾಗಿ ಕರ್ನಾಟಕನು ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆ ಇದು ರೆಕಮೆಂಡೇಶನ್ ತೆಗೆದುಕೊಂಡ್ಬಂತು. ಸಾಮಾನ್ಯವಾಗಿ ಎಲ್ಲಾ ರಾಜ್ಯಗಳು ಕೂಡ ಈ ಕೆಲವು ರೆಕಮೆಂಡೇಶನ್ ಅನ್ನ ಎಲ್ಲಾ ರಾಜ್ಯಗಳು ಅನುಷ್ಠಾನ ಮಾಡಿಕೊಂಡು ಬಟ್ ಒಂದು ಕ್ಲಿಯರ್ ಕಟ್ ಡಿಸಿಪ್ಲಿನ್ ಆಗಿ ತಗೊಂಡ್ ಬರಲಿಲ್ಲ ದೇಶದಲ್ಲಿ. ಒಂದು ಪಂಚಾಯಿತಿ, ಈ ತಮಿಳುನಾಡು ಎಕ್ಸಾಂಪಲ್ ಹೋದ್ರೆ ಅದು ಒಂದು ರೀತಿ ಪಂಚಾಯಿತಿ, ಜಿಲ್ಲಾ ಪಂಚಾಯತಿಗೆ ಹೆಚ್ಚಿನ ಅಧಿಕಾರ ಕೊಡೋದು, ಇಲ್ಲ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅಧಿಕಾರ ಕೊಡೋದು, ತಾಲೂಕ್ ಪಂಚಾಯತಿಗೆ ಹೆಚ್ಚಿನ ಅಧಿಕಾರಗಳಲ್ಲಿ ವೇರಿಯೇಷನ್, ಇಲ್ಲ ಕೆಲವು ರಾಜ್ಯಗಳು ಇಗ್ನೋರ್ ಮಾಡುವಂತ, ಕೆಲವು ರಾಜ್ಯಗಳು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರ್ತಕ್ಕ ಅಮೌಂಟ್ ಸ್ಟೇಟ್ ಗೌರ್ಮೆಂಟ್ ಇಟ್ಕೊಳ್ಳೋದು ಯಾವುದೇ ರೀತಿಗೆ ಗ್ರಾಮೀಣ ಭಾಗಕ್ಕೆ ಬಿಟ್ಟು. ಅಂದ್ರೆ ಪಂಚಾಯಿತಿ ವ್ಯವಸ್ಥೆ ಒಂದು ಸೆಕೆ ಆರಂಭ ಆಯ್ತು. ಪಂಚಾಯಿತಿ ಸ್ಥಾಪನೆ ಹೆಸರಿಗೆ ನಾವು ಸ್ಥಾಪನೆ ಮಾಡ್ತಾ ಬಂದ್ವಿ. ಬಟ್ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ಅಧಿಕಾರದ ಸೌಲಭ್ಯಗಳನ್ನ ಕೊಡುವಲ್ಲಿ ಆಗ್ತಾ ಬಂತು. ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನ ಆಗ್ತದೆ. ಸೊ ಮುಂದೆ ಭಾರತ ಸರ್ಕಾರ 1960ರಿಂದ 1976ರವರೆಗೂ ವೇರಿಯಸ್ ಸ್ಟಡಿ ಗ್ರೂಪ್ಗಳನ್ನ, ಟೀಮ್ಸ್ಗಳನ್ನ, ಕಮಿಟಿಗಳನ್ನ ಪಂಚಾಯತ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಮಾಡ್ತಾ ಬಂತು. ಯಾವುದು ಕೂಡ ಎಫೆಕ್ಟಿವ್ ಆಗಿ ನಮ್ಮ ದೇಶದಲ್ಲಿ ಜಾರಿ ಬರಲ್ಲ. ಸಾಕಷ್ಟು 1960ರಿಂದ 1976ರವರೆಗೂ ದ ವೇರಿಯಸ್ ಕಮಿಟೀಸ್, ದ ವೇರಿಯಸ್ ಸ್ಟಡಿ ಗ್ರೂಪ್ಸ್, ದ ವೇರಿಯಸ್ ಸ್ಟಡಿ ಟೀಮ್ಸ್ ಅಪಾಯಿಂಟೆಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ವಿತ್ ರಿಗಾರ್ಡ್ ಟು ಪಂಚಾಯತ್ ರಾಜ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಸ್ಟಡಿ ಗ್ರೂಪ್ಗಳು, ಕಮಿಟಿಗಳು, ರಿಪೋರ್ಟ್ಗಳು ಬಂದು ಯಾವುದು ಕೂಡ ಇಡೀ ದೇಶದಂತೆ ಎಫೆಕ್ಟಿವ್ ಆಗಿ ಅನುಷ್ಠಾನಕ್ಕೆ ಬರಲಿಲ್ಲ. ಆದರೆ ನೆಕ್ಸ್ಟ್ ಭಾರತದಲ್ಲಿ ಒಂದು ಸರ್ಕಾರ ಬದಲಾವಣೆ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, 1975ರಲ್ಲಿ ಇಂದಿರಾ ಗಾಂಧಿ ಅವರು ಆಂತರಿಕ ತುರ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇಂಪೋಸ್ ಮಾಡ್ತಾರೆ. ಅದು 1977ರವರೆಗೂ ಇರ್ತದೆ. ಆಂತರಿಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ದೇಶದಲ್ಲಿ ಇತ್ತು. 1977ರಲ್ಲಿ ಪೊಲಿಟಿಕಲ್ಲಿ ಒಂದು ಚೇಂಜಸ್ ಆಗುತ್ತೆ ನಮ್ಮ ರಾಷ್ಟ್ರದಲ್ಲಿ. ಮೊಟ್ಟ ಮೊದಲು ಕಾಂಗ್ರೆಸ್ಸೇತರ ಸರ್ಕಾರ ಬರುತ್ತೆ, ಅದು ಮೊರಾರ್ಜಿ ದೇಸಾಯಿ ನೇತೃತ್ವದಲ್ಲಿ. 1977ರಲ್ಲಿ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ಜಾರಿಗೆ ಬಂದು ಅದು ಬಹಳ ವರ್ಷ ಇರಲ್ಲ, 1979, 2 ವರ್ಷ ಇರುತ್ತೆ. ಬಟ್ ಅವರು 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಈ ದೇಶದ ಗೌರ್ಮೆಂಟ್ ಪ್ರಧಾನಮಂತ್ರಿಯಾಗಿ ಪದವನ್ನು ಸ್ವೀಕಾರ ಮಾಡಿದ ನಂತರ 1977ರಲ್ಲಿ ಇಲ್ಲೇನು ಬಲವಂತರಾಯ್ ಮೇಹ್ತಾ ಸಮಿತಿಯನ್ನು ಫಸ್ಟ್ ಮಾಡಿದ್ವಿ, ಸೆಕೆಂಡ್ ಕಮಿಟಿ ನೇಮಕಾತಿ ಆಗತ್ತೆ. ಅದನ್ನ ನಾವು ಅಶೋಕ್ ಮೆಹ್ತಾ ಸಮಿತಿ ಅಂತ ನಾವು ಕರಿತೀವಿ. ಅಶೋಕ್ ಮೆಹ್ತಾ ಸಮಿತಿ ನೇಮಕಾತಿ ಆಗೋದು 1977ರಲ್ಲಿ. ಬಟ್ ಅದು ರಿಪೋರ್ಟ್ ಕೊಟ್ಟಿದ್ದು 1979ರಲ್ಲಿ. 132 ರೆಕಮೆಂಡೇಶನ್ ಮಾಡುತ್ತದೋ, 132 ರೆಕಮೆಂಡೇಶನ್. 79ರಲ್ಲಿ ರಿಪೋರ್ಟ್ ಕೊಟ್ಟ ತಕ್ಷಣ ಕೊಟ್ಟ ಮೇಲೆ ಸರ್ಕಾರವೇ ಬಿದ್ದೋಯ್ತು. ಹಾಗಾದ್ರೆ ಅದು
ಏನ್ ರಿಪೋರ್ಟ್ ಕೊಡಿತು ಅನ್ನೋದು ನಮಗೆ ಇಂಪಾರ್ಟೆಂಟ್. ಏನ್ ರಿಪೋರ್ಟ್ ಕೊಡಿತು? ಅಶೋಕ್ ಮೆಹ್ತಾ ಸಮಿತಿ, ಮೆಹ್ತಾ ಅವರು ಕೂಡ ಗುಜರಾತ್ನವರು, ಬಲವಂತರ ಮೆಹ್ತಾ ಕೂಡ ಗುಜರಾತ್ನವರು. ಅಶೋಕ್ ಮೆಹ್ತಾ ಸಮಿತಿ 132 ರೆಕಮೆಂಡೇಶನ್ ಅನ್ನು ಕೊಡಿತು. ಹಾಗಾದ್ರೆ ಕೇಂದ್ರ ಸರ್ಕಾರ ಯಾವ ರೆಕಮೆಂಡೇಶನ್ ಜಾರಿಗೆ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಸರ್ಕಾರವೇ ಕಂಪ್ಲೀಟ್ ಬಹುಮತವನ್ನು ಕಳ್ಕೊಂಡು ಸರ್ಕಾರವೇ ಬಿದ್ದೋಯ್ತು. ಹಾಗಾದ್ರೆ ಅದು ರೆಕಮೆಂಡೇಶನ್ ಮಾಡಿದ್ದೇನು ಅಂತಂದ್ರೆ, ಇಲ್ಲಿ ಬಲವಂತರ ಮೆಹ್ತಾ ಸಮಿತಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಹೇಳಿದ್ರೆ, ಇಲ್ಲಿ ಅಶೋಕ್ ಮೆಹ್ತಾ ಸಮಿತಿ 2 ಹಂತದ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಹೇಳ್ತು. 2 ಹಂತದ ಪಂಚಾಯತ್ ರಾಜ್ಯ ಸಿಸ್ಟಮ್ ಭಾರತದಲ್ಲಿ ಜಾರಿಗೆ ಬರಬೇಕು. 3 ಹಂತ ಬೇಡ, 2 ಹಂತ. ಯಾವ ರೀತಿ 2 ಹಂತ ಅಂತಂದ್ರೆ, ಒಂದು ಮಂಡಲ ಪಂಚಾಯಿತಿ, ಇನ್ನೊಂದು ಜಿಲ್ಲಾ ಪರಿಷತ್. ಸುಮಾರು 15,000ದಿಂದ 20,000 ಜನಸಂಖ್ಯೆ ಇರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನು ಸೇರಿಸಿ ಒಂದು ಮಂಡಲ ಪಂಚಾಯತಿ. ಅದರ ಮೇಲೆ ಉಸ್ತುವಾರಿ ನೋಡ್ಕೊಳ್ಳಕ್ಕೆ ಜಿಲ್ಲಾ ಪಂಚಾಯತಿಯನ್ನು. ಅಷ್ಟೇ ಅಲ್ಲ, ಅಶೋಕ್ ಮೆಹ್ತಾ ಸಮಿತಿ 25% ರಿಸರ್ವೇಶನ್ ಅನ್ನ ಮಹಿಳೆಯರಿಗೆ ಕೊಡಬೇಕು ಅಂತ ಹೇಳಿ ಗ್ರಾಮೀಣ ಭಾಗ. ಈ 2 ಪಂಚಾಯತಿ 25% ಮೀಸಲಾತಿಯನ್ನ ಮಹಿಳೆಗೆ ಕೊಡಬೇಕು. ಪ್ರತ್ಯೇಕವಾಗಿರ್ತಕ್ಕಂಥ ಒಬ್ಬರು ಪಂಚಾಯತಿ ಡೆವಲಪ್ಮೆಂಟ್ ನೋಡ್ಕೊಳಕ್ ಒಬ್ಬರು ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ರೆಕಮೆಂಡೇಶನ್ಸ್ ಅನ್ನ ಮಾಡ್ಕೊಂತ ನಮ್ಗೆ ಹೈಲೈಟ್ ಇರ್ತಕ್ಕಂಥ ರೆಕಮೆಂಡೇಶನ್ ಯಾವುದು ಅಂತ, 2 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ. ಇಲ್ಲಿ ಮಂಡಲ ಪಂಚಾಯಿತಿ ಅಂತಕ್ಕಂಥ ಕರ್ನಾಟಕ ಸರ್ಕಾರ ಕೂಡ ಇದನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೊಂತು. ಅವತ್ತು 1979 ಕಾಲಘಟ್ಟದಲ್ಲಿ ರಾಜ್ಯದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರಿದ್ರು. ಆ ರಾಮಕೃಷ್ಣ ಹೆಗಡೆ ಅವರ ಕಾಲಘಟ್ಟದಲ್ಲಿ ಅವತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವರು ಅಬ್ದುಲ್ ನಜೀರ್ ಸಾಬ್ ಅವರು ಸಾರಿ, ಆ ಕಾಲಘಟ್ಟದಲ್ಲಿ ಅವರು ಮಂಡಲ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಜಾರಿಗೆ ತಗೊಂಡು ಬರ್ತಾರೆ. ಅಶೋಕ್ ಮೆಹ್ತಾ ಸಮಿತಿಯ ಕೆಲವು ರೆಕಮೆಂಡೇಶನ್ಸ್ ಗಳನ್ನ ಜಾರಿಗೆ ತಗೊಂಡ್ಬಂದ್ರೆ, ಅದ್ರಲ್ಲಿ ಜಾರಿಗೆ ತಗೊಂಬಂದ 3 ಹೆಚ್ಚು ಕಡಿಮೆ ರಾಜ್ಯಗಳಂದ್ರೆ ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ. ಬಟ್ ಭಾರತ ಸರ್ಕಾರ ಈ ರೆಕಮೆಂಡೇಶನ್ ಅನ್ನು ಅನುಷ್ಠಾನಕ್ಕೆ ಮಾಡಿ. ಇದೇ ರೀತಿ ಓದ್ತಾ ಹೋದಾಗ ಪಂಚಾಯತ್ ರಾಜ್ ವ್ಯವಸ್ಥೆ ಹಿಂಗೆ ಡೆವಲಪ್ಮೆಂಟ್ ಆಗ್ತಾ ಹೋದಾಗ ಮುಂದೆ 1985ರಲ್ಲಿ ಯೋಜನಾ ಆಯೋಗ ಅಂತ ಇತ್ತು. ನೀತಿ ಆಯೋಗದ ಅದರ ಬದಲಾಗಿ ನಾವು ನೀತಿ ಆಯೋಗ ತಗೊಂಡ್ಬಂದ್ವಿ. 2015 ಜನವರಿ 1ನೇ ತಾರೀಕು ನೀತಿ ಆಯೋಗವನ್ನು ತಗೊಂಡು. ಯೋಜನಾ ಆಯೋಗ 1951ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ರೆಸಲ್ಯೂಷನ್ ಬಾಡಿ, ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅದು. ಅದನ್ನ ನಾವು 2015ರಲ್ಲಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅದನ್ನ ನಾವು ಅಬಿಲಿಷ್ ಮಾಡಿ, ನಾವು ಅದಕ್ಕೆ ಬದಲಾಗಿ ಮತ್ತೆ ನೀತಿ ಆಯೋಗ ಅಂತಕ್ಕಂಥ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತಕ್ಕಂಥ ಒಂದು. ಈ ನೀತಿ ಆಯೋಗ 1985ರಲ್ಲಿ ಒಂದು ಆಯೋಗವನ್ನು ನೇಮಕಾತಿ ಮಾಡುತ್ತೆ ಪಂಚಾಯತ್ ರಾಜ್ ಸಂಬಂಧಪಟ್ಟಂಗೆ. ಜಿ.ವಿ.ಕೆ. ರಾವ್ ಸಮಿತಿ ರಿಪೋರ್ಟ್ ಕೂಡ 1986ರಲ್ಲಿ ಕೊಡ್ತೇವೆ. ರಿಪೋರ್ಟ್ ಅನ್ನು 1986ರಲ್ಲಿ ಜಿ.ವಿ.ಕೆ. ರಾವ್ ಸಮಿತಿನ ಯಾಕೆ ನೇಮಕಾತಿ ಮಾಡಿದ್ರು ಅಂತಂದ್ರೆ, ಈ ಗ್ರಾಮೀಣ ಸಂಸ್ಥೆಗಳು, ಈ ಗ್ರಾಮೀಣ ಲೋಕಲ್ ಬಾಡೀಸ್ಗಳು, ಗ್ರಾಮೀಣ ಸಂಸ್ಥೆಗಳು ಏನದವಲ್ಲ, ಅವು ಅಧಿಕಾರಿಶಾಹಿಗಳ ಕೈಯಲ್ಲಿ ಅಂದ್ರೆ ಬ್ಯೂರೋಕ್ರಟಿಕ್ ಪೀಪಲ್ ಕಡೆ ಬಹಳಷ್ಟು ಸಿಕ್ ಹಾಕೊಂಡಿದವು. ಆ ಬ್ಯೂರೋಕ್ರಟಿಕ್ ಪೀಪಲ್ ಇಂದ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಪೀಪಲ್ ಇಂದ, ಅಧಿಕಾರಿಗಳ ಕಪಿಮುಷ್ಟಿಯಿಂದ ಬಿಡಿಸಿ ಜನಪ್ರತಿನಿಧಿಗಳ ಕಡೆಗೆ ಪಾಲಿಸಬೇಕು ಅವನ್ನ. ಆ ನಿಟ್ಟಿನಲ್ಲಿ ಅಧ್ಯಯನ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ನಾವು ಜಿ.ವಿ.ಕೆ. ರಾವ್ ಸಮಿತಿಯನ್ನ ನೇಮಕ. ಜಿ.ವಿ.ಕೆ. ರಾವ್ ಸಮಿತಿ ಅಪಾಯಿಂಟ್ ಆಗಿ ಒಂದು ಗ್ರಾಮೀಣ ಭಾಗದ ನೌಕರಶಾಹಿ ಹಿಡಿತದಲ್ಲಿರ್ತಕ್ಕಂಥ ಪಂಚಾಯತ್ ರಾಜ್ ವ್ಯವಸ್ಥೆ, ಅದು ಕೂಡ ಕೆಲವು ರೆಕಮೆಂಡೇಶನ್ ಮಾಡಿತು. ಆ ರೆಕಮೆಂಡೇಶನ್ ಕೂಡ ಬಹಳಷ್ಟು ಅನುಷ್ಠಾನಕ್ಕೆ ಬರಲಿಲ್ಲ. ಅವತ್ತಿನ ಸರ್ಕಾರ ತರಲಿಕ್ಕೆ ಆಸಕ್ತಿ ತೋರಲಿಲ್ಲ. ನಂತರ ಅವತ್ತು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ. ನೆಕ್ಸ್ಟ್ 1986ರಲ್ಲಿ ಅಗೇನ್ ರಾಜೀವ್ ಗಾಂಧಿ ಅವರು ಒಂದು ಸಮಿತಿಯನ್ನು ನೇಮಕಾತಿ ಮಾಡ್ತಾರೆ. ಡಾಕ್ಟರ್ ಎಲ್.ಎಂ. ಸಿಂಘ್ವಿ ಸಮಿತಿ. ವೆರಿ ಇಂಪಾರ್ಟೆಂಟ್ ಇದು. ಡಾಕ್ಟರ್ ಎಲ್.ಎಂ. ಸಿಂಘ್ವಿ ಸಮಿತಿ. ಡಾಕ್ಟರ್ ಎಲ್.ಎಂ. ಸಿಂಘ್ವಿ ಸಮಿತಿಯನ್ನ ನೇಮಕಾತಿ ಮಾಡಿತು ಭಾರತ ಸರ್ಕಾರ. ಡಾಕ್ಟರ್ ಎಲ್.ಎಂ. ಸಿಂಘ್ವಿ ಸಮಿತಿ 1986ರಲ್ಲಿ ಇದು ರಿಪೋರ್ಟ್ ಕೊಡಿತು. ಇದ್ರದ್ದು ವೆರಿ ಇಂಪಾರ್ಟೆಂಟ್ ಒಂದು ಕನ್ಸರ್ನ್ ಏನು ಅಂತಂದ್ರೆ, ಇದನ್ನ ನೇಮಕಾತಿ ಮಾಡಿದ ಉದ್ದೇಶ ಏನು ಅಂತಂದ್ರೆ,
ಸೆಂಟ್ರಲ್ ಗೌರ್ಮೆಂಟು ಸಿನ್ಸ್ ಇಂಡಿಪೆಂಡೆನ್ಸ್ ಆಫ್ಟರ್ ಎನಕ್ಟ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ we have we have spent huge money to the upliftment of the rural people. But till this minute, under 1986 ತನಕ 1986 ತನಕ ಕೂಡ a huge amount, thousands of crores amount have been spent. ಬಟ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿಸ್ತಾರ ರಿಸಲ್ಟ್ ಗ್ರಾಮೀಣ ಭಾಗದಲ್ಲಿ ಬಂದಿಲ್ಲ. ನಾವು ಕಳಿಸಿರ್ತಕ್ಕಂಥ ಅಮೌಂಟಿಗೆ ಪ್ರತಿಫಲ ಬಂದಿಲ್ಲ. ಗ್ರಾಮೀಣ ಭಾಗದ ಯೋಜನೆಗಳು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇರತಕ್ಕಂಥ ಸಾಕಷ್ಟು ಸ್ಕೀಮ್ಗಳು ಯಾವ ರೀತಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಒಂದು ₹100 ಗ್ರಾಮೀಣ ಭಾಗದ ಜನರಿಗೆ ಬಿಡುಗಡೆ ಮಾಡ್ತದೆ. ಗ್ರಾಮೀಣ ಭಾಗ ಮುಟ್ಟಿರ್ತಲ್ಲಿ ₹20 ₹10 ಹೋಗಿರುತ್ತೆ. ಅಷ್ಟು ಅದು ಹಂತ ಹಂತವಾಗಿ ಸೋರಿಕೆ ಆಗ್ತಾ ಬಂದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ಅದು ಗ್ರಾಮೀಣ ಭಾಗ ತಲುಪ್ತಾ ಇಲ್ಲ. ಈ ಸೋರಿಕೆಯನ್ನು ತಡೆಗಟ್ಟೋದಕ್ಕಾಗಿ ಮತ್ತು ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನ ಯಾವ ರೀತಿ ನಾವು ಬಲಪಡಿಸಬೇಕು, ಯಾವ ರೀತಿ ನಾವು ಅದನ್ನು ಕಟ್ಟಬೇಕು, ಅದನ್ನು ಶಿಫಾರಸು ಮಾಡೋದಕ್ಕಾಗಿ ಭಾರತ ಸರ್ಕಾರ 1986ರಲ್ಲಿ ಈ ಡಾಕ್ಟರ್ ಎಲ್.ಎಂ. ಸಿಂಘವಿ ಸಮಿತಿ ನೇಮಕ ಮಾಡುತ್ತೆ. ಇದು ಕೂಡ ಸಾಕಷ್ಟು ರೆಕಮೆಂಡೇಶನ್ಸ್ ಅನ್ನ, ನಿಯತಕಾಲಿಕವಾಗಿ ಚುನಾವಣೆಗಳು ನಡಿಬೇಕು, ಲೋಕಲ್ ಒಂದು ಇನ್ಸ್ಟಿಟ್ಯೂಷನ್ಸ್ಗೆ ಹೆಚ್ಚಿನ ಅಟೋನಮಿ ಕೊಡಬೇಕು, ಅದಕ್ಕೆ ಆಗಿರ್ತಕ್ಕಂಥ ಪ್ರತ್ಯೇಕ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಬೇಕು. ವಿಶೇಷವಾಗಿ ಒಂದು ಹೇಳಿದ್ದು ಏನು ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ದಿ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಹೇಳ್ತೀವಿ. ಸಾಂವಿಧಾನಿಕ ಸ್ಥಾನಮಾನ ಕೊಡಬೇಕು. ಸಂವಿಧಾನದಲ್ಲಿ ಹೊಸ ಚಾಪ್ಟರ್ ಅಧ್ಯಯನ ಓಪನ್ ಮಾಡಬೇಕು. ಆ ಹೊಸ ಚಾಪ್ಟರ್ ಅಲ್ಲಿ ಇಡೀ ದೇಶದಂತ ಕಾನ್ಸ್ಟಿಟ್ಯೂಷನಲ್ ಒಂದು ಫ್ರೇಮ್ ವರ್ಕ್ ಅನ್ನ, ಪಂಚಾಯತ್ ರಾಜ್ ವ್ಯವಸ್ಥೆ ಒಂದು ಫ್ರೇಮ್ ವರ್ಕ್ ಅನ್ನ ಬಿಲ್ಡ್ ಮಾಡಬೇಕು, ಒಂದು ಫ್ರೇಮ್ ವರ್ಕ್ ಅನ್ನ ಹಾಕೋಬೇಕು. ಅಂದಾಗ ಮಾತ್ರ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅರ್ಥಪೂರ್ಣವಾಗಿ ನಾವು ಅವನ್ನ ಬಲಪಡಿಸಲಿಕ್ಕೆ ಸಾಧ್ಯ. ಈ ರೆಕಮೆಂಡೇಶನ್ ಅನ್ನು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ಅಂದಿನ ಪ್ರಧಾನಮಂತ್ರಿ, ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಯು ಹಾಸ್ ಪ್ರಧಾನಮಂತ್ರಿ, ಇದನ್ನು ಸಂವಿಧಾನಿಕ ಸ್ಥಾನಮಾನ ಕೊಡ್ಲಿಕ್ಕೆ ಪ್ರಯತ್ನಗಳು ಶುರುವಾಗ್ತವೆ. 3 ಸರ್ಕಾರಗಳು ಡಾಕ್ಟರ್ ಎಲ್.ಎಂ. ಸಿಂಘವಿ ಸಮಿತಿಯ ಶಿಫಾರಸನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಸರ್ಕಾರ ಏನ್ ಮಾಡ್ಲಿಕ್ಕೆ ಹೋಗುತ್ತೆ, 64ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1986 ರಲ್ಲಿ ಅಮೆಂಡ್ಮೆಂಟ್ ಬಿಲ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಪಾಸ್ ಮಾಡಕ್ ಹೋಗುತ್ತೆ. ದ ಅನ್ಫಾರ್ಚುನೇಟ್ ಥಿಂಗ್ ಇಟ್ ವಾಸ್, ಲೋಕಸಭೆಯಲ್ಲಿ ಇದು ಪಾಸ್ ಆಗುತ್ತೆ, ಬಟ್ ರಾಜ್ಯಸಭೆ ಇದನ್ನ ಪಾಸ್ ಮಾಡೋದಿಲ್ಲ. ಏನ್ ಕಾರಣ ಹೇಳಿ ಪಾಸ್ ಮಾಡೋದಿಲ್ಲ ಅಂತಂದ್ರೆ, ಸಂಯುಕ್ತ ಮಾದರಿಯ ಸರ್ಕಾರಕ್ಕೆ ಈ ಮಸೂದೆ ಧಕ್ಕೆಯನ್ನು ತರ್ತಾ ಇದೆ. ಸಂಯುಕ್ತ ಮಾದರಿ ಸರ್ಕಾರಕ್ಕೆ ಈ ಮಸೂದೆ ಧಕ್ಕೆ. ಏನಿದೆ ಸಂಯುಕ್ತ ಮಾದರಿ ಅಂತಂದ್ರೆ, ಫೌಂಡಿಂಗ್ ಫಾದರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ದ ಸಪರೇಟ್ ಅಟೋನಮಿ ಟು ದ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್. ಅದರದೇ ಆಗಿರ್ತಕ್ಕಂಥ ಕಾರ್ಯಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಲಿಕ್ಕೆ ಒಂದು ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಈ ಮಸೂದೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಪವರ್ಸ್ ಅನ್ನು ಕೊಡ್ತಾ ಇದೆ. ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರಲು ಹಂಗೆ ಈ ಮಸೂದೆ ಒಳಗೆ ಕೆಲವು ಪ್ರೊವಿಷನ್ಸ್ಗಳದಾವು. ಹಾಗಾಗಿ ಇದು ಸಂಯುಕ್ತ ಮಾದರಿ ಸರ್ಕಾರಕ್ಕೆ, ಸಂಯುಕ್ತ ಅಂದ್ರೆ ಎರಡು ಮಾದರಿ ಸರ್ಕಾರಕ್ಕೆ ಸ್ವತಂತ್ರತೆಗೆ ಧಕ್ಕೆ ತರ್ತಿದೆ. ಹಾಗಾಗಿ ರಾಜ್ಯಸಭೆ ಈ ಬಿಲ್ ಅನ್ನ ಪಾಸ್ ಮಾಡಲಿಲ್ಲ, ಫೇಲ್ ಮಾಡಿ. ಅದು ಆದ ನಂತರ ದ ಸೇಮ್ ಮೂಮೆಂಟ್ ಅಗೇನ್ ವಿ ಹ್ಯಾವ್ ಅಪಾಯಿಂಟೆಡ್ ದ 2 ಕಮಿಟೀಸ್. ಬಟ್ ಪರ್ಟಿಕ್ಯುಲರ್ಲಿ ಪಂಚಾಯತ್ ರಾಜ್ ಸಂಬಂಧಪಟ್ಟಂಗೆ ನೇಮಕಾತಿ ಮಾಡಲಿಲ್ಲ, ಬೇರೆ ಬೇರೆ ವಿಷಯಗಳು ಸಂಬಂಧಪಟ್ಟಂತೆ ನೇಮಕಾತಿ ಮಾಡಿದ್ವಿ. ಬಟ್ ಪಂಚಾಯತ್ ರಾಜ್ ಸಂಬಂಧಪಟ್ಟ ಕೆಲವು ರೆಕಮೆಂಡೇಶನ್ ಕೊಟ್ಟು, ಅದರಲ್ಲಿ ವಿಶೇಷವಾಗಿ ಯಾವುದು ಅಂತಂದ್ರೆ ಪಿ ಕೆ ತುಂಗನ್ ಸಮಿತಿ 1986ರಲ್ಲಿ ನೇಮಕಾತಿ, 88ರಲ್ಲಿ ನೇಮಕಾತಿ ಮಾಡಿದ್ವಿ. ಅಗೇನ್ ಇನ್ನೊಂದು ಪಿ ಎನ್ ಗಾಡ್ಗಿಲ್ ಸಮಿತಿ, ಇದನ್ನು ಕೂಡ 1988ರಲ್ಲಿ. ಡಾಕ್ಟರ್ ಎಲ್.ಎಂ. ಸಿಂಘವಿ ಸಮಿತಿ ಹೇಳಿದ ಶಿಫಾರಸುಗಳನ್ನ ಇವು ಕೂಡ ರಿಪೀಟ್ ಆಗಿ ಅದನ್ನೇ ಕೂಡ ಹೇಳಿದೆ. ಸೇಮ್ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡಬೇಕು, ಎವ್ರಿ 5 ಇಯರ್ಸ್ಗೊಮ್ಮೆ ಚುನಾವಣೆ ಕಂಡಕ್ಟ್ ಮಾಡಬೇಕು, ಅದನ್ನೇ ಚುನಾವಣೆ ಕಂಡಕ್ಟ್ ಮಾಡಲಿಕ್ಕೆ ಪ್ರತ್ಯೇಕ ಒಂದು ಚುನಾವಣಾ ಆಯೋಗ ಇರಬೇಕು, ಪಂಚಾಯತ್ ರಾಜ್ ವ್ಯವಸ್ಥೆಗೆ ವಿಶೇಷವಾಗಿರ್ತಕ್ಕಂಥ ತೆರಿಗೆ ವಿಧಿಸುವ ಅಧಿಕಾರ ಕೊಡಬೇಕು. ಬೇರೆ ಬೇರೆ ರೆಕಮೆಂಡೇಶನ್ಸ್ ಅನ್ನ ಸಿರೀಸ್ ಆಫ್ 1986 ಅಲ್ಲಿ ಮಾಡಿರ್ತಕ್ಕಂಥ ಡಾಕ್ಟರ್ ಎಲ್.ಎಂ. ಸಿಂಘವಿ 1988ರಲ್ಲಿ ನೇಮಕ ಮಾಡಿರ್ತಾರೆ. ಪಿ ಕೆ ತುಂಗನ್ ಸಮಿತಿ ಮತ್ತು ಗಾಡ್ಗಿಲ್ ಸಮಿತಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ, ಸಂವಿಧಾನದಲ್ಲಿ ಸ್ಥಾನಮಾನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಸರ್ಕಾರಗಳು ಇದನ್ನು ಸೀರಿಯಸ್ ಆಗಿ ತಗೊಂಡು. ಬಟ್ ಒಂದು ಪಾಯಿಂಟ್ ಅನ್ನ ನಾವು ನೆನಪಿಟ್ಕೋಬೇಕು, 1950ರಿಂದ ಭಾರತ ಸರ್ಕಾರ 1992ರವರೆಗೂ
93ರವರೆಗೂ ಅನ್ನೋದು 93ರವರೆಗೂ. ಒಂದು ಸಂವಿಧಾನದಲ್ಲಿ ಒಂದೇ ಒಂದು ಕಲಂ ಇತ್ತು, ಅದು 40ನೇ ಕಲಂ, ಪಂಚಾಯತಿಗಳನ್ನ ಬಲಪಡಿಸಬೇಕು. ಅಲ್ಲಿವರೆಗೂ ಸಂವಿಧಾನದಲ್ಲಿ ಬೇರೆ ಯಾವುದೇ ಚಾಪ್ಟರ್ ಇರಲಿಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆ ಸಂಬಂಧ. ಇಲ್ಲಿ ನೇಮಕಗೊಂಡಿರ್ತಕ್ಕಂಥ ಆಯೋಗ ಸಮಿತಿಗಳು ಅದನ್ನ ಹೇಳಿದ್ರು. ಆದ್ರೆ 3 ಸರ್ಕಾರಗಳು ಇಲ್ಲಿ ಪ್ರಯತ್ನ ಪಟ್ಟು 3 ಸರ್ಕಾರಗಳು ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಾಂವಿಧಾನಿಕ ಸ್ಥಾನಮಾನ ಕೊಡುವಲ್ಲಿ ಪ್ರಯತ್ನ ಪಟ್ಟು. ಯಾವುದಪ್ಪ? ಒಂದು ರಾಜೀವ್ ಗಾಂಧಿ ಅವರ ಸರ್ಕಾರ, ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಮಾಡಿದ್ರು, ಬಟ್ ಫೇಲ್ ಆಯ್ತು. ನೆಕ್ಸ್ಟ್ ರಾಜೀವ್ ಗಾಂಧಿ ಅವರು ಹೋದ ನಂತರ ವಿಶ್ವನಾಥ್ ಪ್ರತಾಪ್ ಸಿಂಗ್ ಸರ್ಕಾರ, ವಿಶ್ವನಾಥ್ ಪ್ರತಾಪ್ ಸಿಂಗ್ ಅಂತ ಇರ್ತಾರೆ, ಪಿ ಸಿಂಗ್ ಸರ್ಕಾರ, ಇದು ಕೂಡ ಪ್ರಯತ್ನ ಮಾಡಿತು. ಲೋಕಸಭೆ ಅಂದ್ರೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿರ್ತದ, ಲೋಕಸಭೆಯಲ್ಲಿ ಪಾಸ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಸರ್ಕಾರವೇ ಬಿದ್ದು 1980. ಒಂದು ಪ್ರಯತ್ನ ಮಾಡಿದ್ದು ರಾಜೀವ್ ಗಾಂಧಿ ಸರ್ಕಾರ, ರಾಜ್ಯಸಭೆ ರಿಜೆಕ್ಟ್ ಮಾಡುತ್ತೆ. ನೆಕ್ಸ್ಟ್ 1989 ಇವರು ಪಂಚಾಯತ್ ರಾಜ್ ವ್ಯವಸ್ಥೆ ಬಲಪಡಿಸಬೇಕು ಅಂತ ನವೆಂಬರ್ ತಿಂಗಳಲ್ಲಿ ಎಸ್ಟಿಮೇಟ್ ಹಾಕೊಳ್ತಾರೆ. 1990 ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಒಂದು ಮೀಟಿಂಗ್ ಕರೀತಾರೆ, ಕರೆದ್ಬಿಟ್ಟು ಮನವೊಲಿಸ್ಬಿಟ್ಟು 1991 ನವೆಂಬರ್ ತಿಂಗಳ ರಾಜ್ಯಸಭೆಯಲ್ಲಿ ಮಸೂದೆ ಪಾಸ್ ಆಗುತ್ತೆ. ಲೋಕಸಭೆ ಬರುತ್ತೆ, ಸರ್ಕಾರ ಬಿದ್ದು ಹೋಗುತ್ತೆ. ಒಂದು ಸಂವಿಧಾನದಲ್ಲಿ ಇನ್ಸೆಟ್ ಮಾಡಕ್ ಆಗಲ್ಲ, ಪಿ ಸಿಂಗ್ ಸರ್ಕಾರಕ್ಕೂ ಆಗಲ್ಲ. ನೆಕ್ಸ್ಟ್ ಥರ್ಡ್ ಗೌರ್ಮೆಂಟ್ ಯಾವುದು ಅಂತಂದ್ರೆ ಪಿ ವಿ ನರಸಿಂಹರಾವ್ ಸರ್ಕಾರ. ಪಿ ವಿ ನರಸಿಂಹರಾವ್ ಸರ್ಕಾರ ಜಾರಿಯಲ್ಲಿರುತ್ತೆ. 1991 ಸರ್ಕಾರ ಬರುತ್ತೆ, 1996 ತನಕ ಅಧಿಕಾರದಲ್ಲಿ ಇರ್ತಾರೆ. ಪಿ ವಿ ನರಸಿಂಹರಾವ್ ಸರ್ಕಾರ ಹಿಂದೆ ಹೇಳಿರ್ತಕ್ಕಂಥ ಕಮಿಟಿಗಳು ಏನು, ಬೇರೆ ಬೇರೆ ಕಮಿಟಿಗಳು, ಸಿನ್ಸ್ 1957 ಬಲವಂತರಾವ್ ಮೆಹ್ತಾ ಕಮಿಟಿ ಟು ಟಿಲ್ ವಿ ಎನ್ ಗಾಡ್ಗಿಲ್ ಕಮಿಟಿವರೆಗೂ ಕೂಡ ದ ಸೋ ಮೆನಿ ಕಮಿಟೀಸ್, ದ ಸ್ಟಡಿ ಗ್ರೂಪ್ಸ್, ಸ್ಟಡಿ ಟೀಮ್ಸ್ ಹ್ಯಾವ್ ಬೀನ್ ಗಿವನ್ ಟ್ರಿಮೆಂಡಸ್ ರೆಕಮೆಂಡೇಶನ್ಸ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಬಟ್ ಅದರಲ್ಲೂ ಎಲ್ಲ ಇರತಕ್ಕಂಥ ಒಳ್ಳೊಳ್ಳೆ ಅಂಶಗಳನ್ನು ತೆಗೆದುಕೊಂಡು ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಕೊಡಲೇಬೇಕು ಅಂತ ನಿರ್ಧಾರ ಮಾಡಿ ಅಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರ ಪ್ರಯತ್ನ ಮಾಡಿದಾಗ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡಿ 1992 ಸಂವಿಧಾನ ತಿದ್ದುಪಡಿ ಮಾಡಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಕೊಡಲಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಬಟ್ ಅದನ್ನ ಹೇಗೆ ಕೊಟ್ವಿ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಯಾಕೆ ಕೊಟ್ವಿ, ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಕೊಟ್ಟರೆ ಏನ್ ಬದಲಾವಣೆ ಆಯಿತು, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡದ್ರೆ ಇನ್ನೂ ಪಂಚಾಯತ್ಗಳು ಹೇಗಿರ್ತೀವಿ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಸಂವಿಧಾನದಲ್ಲಿ ಒಂದು ಚಾಪ್ಟರ್ ಓಪನ್ ಮಾಡಿ ಅದ್ರದ್ದು ಹೇಗಿರ್ತಕ್ಕಂಥ ಅದಂತೂ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಹೇಳಿದಕ್ಕೂ ಕೆಲವು ಇಂಪಾರ್ಟೆಂಟ್ ಅದು. ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಹೈಲೈಟ್ ಮಾಡ್ತೀನಿ, ಇಂಪಾರ್ಟೆಂಟ್ ಇರೋದು ಜಾಸ್ತಿ ಹೈಲೈಟ್ ಮಾಡಲಿ. ನಾಳೆ ಈ ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ ನಾನು ಅದರ ರಿಗಾರ್ಡಿಂಗ್ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನು ಹೆಂಗ್ ಕೊಟ್ಟರು, ಯಾವ ಪ್ರೊವಿಷನ್ ಅಡಿಯಲ್ಲಿ ಕೊಟ್ಟರು, ಅದರಲ್ಲಿ ಬರ್ತಕ್ಕಂಥ ನಿಯಮಗಳನ್ನು ಕಲಂಗಳನ್ನು ಅದನ್ನು ಡೀಟೇಲ್ ಆಗಿ ನಾವು ಅಧ್ಯಯನ ಮಾಡ. ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಒಂದೊಂದು ಕ್ವಶನ್ ಕೂಡ ಅಲ್ಲಿ ಬರ್ತದೆ, ಒಂದೊಂದು ಕ್ವಶನ್ಸ್ ಅಲ್ಲಿ ಹೇಳ್ತೀನಿಲ್ಲ ಆ ಪಾಯಿಂಟ್ಗಳು ನೋಡ್ಬಿಟ್ರೆ ನಾಟ್ ಓನ್ಲಿ ಫಾರ್ ದ PDO, ಇವನ್ IAS, KS, PC, ಸಬ್ ಇನ್ಸ್ಪೆಕ್ಟರ್, any other kind of examination, they will be asking the kind of question. You have to know these things. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಗೆ 1992 ಕಾಯ್ದೆ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿ ಮಾಡಿ ಸಂವಿಧಾನದಲ್ಲಿ 2 ಹೊಸ ಚಾಪ್ಟರ್ ಓಪನ್ ಮಾಡಿ ಕೊಟ್ಟು. ಬಟ್ ಒಂದು ಪಾಯಿಂಟ್ ಹೇಳಿ ನಾನು ಕನ್ಕ್ಲೂಡ್ ಮಾಡ್ತೀನಿ, ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಅನ್ನ ಯಾಕೆ ಕೊಟ್ವಿ ಅಂತಂದ್ರೆ ಸಿ 1950ರಿಂದ 1992ರವರೆಗೂ ಅಂದ್ರೆ 93ರಲ್ಲಿ ಇಂಪ್ಲಿಮೆಂಟೇಷನ್, 92 ಕಾಯ್ದೆ ಅಂತ ನಾವು 93ರವರೆಗೂ ಭಾರತ ಸರ್ಕಾರ, ಕರ್ನಾಟಕ, ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸಾಕಷ್ಟು ಅಮೌಂಟ್ ಅನ್ನ ಖರ್ಚು ಮಾಡಿದ್ವು. ಯಾಕೆ ಖರ್ಚು ಮಾಡಿದ್ವು? ಪಂಚಾಯತ್ ರಾಜ್ಯಗಳನ್ನ, ಪಂಚಾಯತಿ ಸಂಸ್ಥೆಗಳನ್ನ, ಗ್ರಾಮೀಣ ಭಾಗವನ್ನ ಡೆವಲಪ್ಮೆಂಟ್ ಮಾಡಬೇಕು. ಬಟ್ ನಿರೀಕ್ಷಿತ ಮಟ್ಟದಲ್ಲಿ ಯಾಕೆ ಫಲಿತಾಂಶ ಬರಲಿಲ್ಲ ಅಂತಂದ್ರೆ ಬೇರೆ ಬೇರೆ ಆಯೋಗಗಳು, ಸಮಿತಿಗಳು ಕೊಟ್ಟಿರ್ತಾರೆ ರೆಕಮೆಂಡೇಶನ್ಸ್ ಅನ್ನು ಒಂದು ರಾಜ್ಯ ಅಳವಡಿಸಿಕೊಂಡು ಒಂದು ರಾಜ್ಯ ಅಳವಡಿಸಿಕೊಳ್ಳಿ, ಇನ್ನೊಂದು ರಾಜ್ಯ ಜಿಲ್ಲಾ ಪಂಚಾಯತಿ ಅಳವಡಿಸ್ಕೊಂಡ್ರೆ ಇನ್ನೊಂದು ರಾಜ್ಯ ತಾಲೂಕು ಪಂಚಾಯತ್, ಕೆಲವೊಂದು ರಾಜ್ಯದಲ್ಲಿ ಪಂಚಾಯತ್ ರಾಜ್ಯಗಳು ನೆಗ್ಲೆಕ್ಟ್ ಮಾಡ್ತಾರೆ. ಅಂದ್ರೆ ಇಡೀ ಥ್ರೂಔಟ್ ಕಂಟ್ರಿ, ಅಕ್ರಾಸ್ ದಿ ಕಂಟ್ರಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಸಿಸ್ಟಮೆಟಿಕ್ ಆಗಿ ಒಂದೇ ಸಮನಾಗಿ ಅನುಷ್ಠಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಸರ್ಕಾರ ಕಳಿಸ್ತಕ್ಕಂಥ ಅಮೌಂಟು
ಗ್ರಾಮೀಣ ಮಟ್ಟಕ್ಕೆ ಮುಟ್ಲಿ. ಅಂದ್ರೆ ಒಂದು ಟೋಟಲ್ ಥ್ರೂಔಟ್ ಕಂಟ್ರಿ ಒಂದು ಒಂದು ಫ್ರೇಮ್ ಇರಲಿಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆ ಹೀಗೆ ಇರಬೇಕು ಅಂತ. ತಮಗೆ ಬೇಕಾದಂಗ ಪಂಚಾಯಿತಿಗಳನ್ನ ಬೇರೆ ಬೇರೆ ರಾಜ್ಯಗಳು ತಮಿಳುನಾಡು 3-4 ಹಂತದಲ್ಲಿ, ಪಶ್ಚಿಮ ಬಂಗಾಳ 2 ಹಂತ ತಮಿಳುನಾಡು 2 ಹಂತದಲ್ಲಿ, ಪಶ್ಚಿಮ ಬಂಗಾಳ 4 ಹಂತದಲ್ಲಿ, ಕರ್ನಾಟಕ 3 ಹಂತದಲ್ಲಿ 2-3 ಹಂತಗಳನ್ನು ಮಾಡಿಕೊಂಡ್ರು ಕೂಡ ಕೆಲವೊಂದು ಪಂಚಾಯಿತಿಗಳಿಗೆ ಜಿಲ್ಲಾ ಪಂಚಾಯತ್ ಹೆಚ್ಚಿನ ಪವರ್, ತಾಲೂಕು ಜಿಲ್ಲಾ ಗ್ರಾಮ ಪಂಚಾಯತ್ ಇಲ್ಲ. ಕೆಲವೊಂದು ರಾಜ್ಯಗಳಲ್ಲಿ ಗ್ರಾಮ ಪಂಚಾಯತ್ ಹೆಚ್ಚಿನ ಪವರ್, ತಾಲೂಕು ಪಂಚಾಯತ್ಗಿಲ್ಲ. ಇನ್ನು ಕೆಲವು ರಾಜ್ಯಗಳಲ್ಲಿ ತಾಲೂಕು ಪಂಚಾಯತ್ ಹೆಚ್ಚಿನ, ಇನ್ನು ಕೆಲವು ರಾಜ್ಯಗಳಲ್ಲಿ 3 ಪಂಚಾಯತ್ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಪವರ್. ಈ ರೀತಿ ಪವರ್ಸ್ಗಳು ಹೆಚ್ಚು ಕಡಿಮೆ ಆದಾಗ ದೇಶಾದ್ಯಂತ ಮತ್ತು ನಿಯತಕಾಲಿಕ ಚುನಾವಣೆ ನಡೆಯುತ್ತಿರಲಿಲ್ಲ. ಪ್ರತಿ ವರ್ಷ ಅಡಿಕ್ಟ್ ಆಗ್ತಿರ್ಲಿಲ್ಲ. ಮತ್ತು ಅವಕ್ಕ ಹಣಕಾಸು ಒಂದು ಹಂಚಿಕೆಗಾಗಿ ಹಣಕಾಸು ಆಗಿರ್ಲಿಲ್ಲ. ಚುನಾವಣಾ ಡಿಸ್ಪ್ಯೂಟ್ಸ್‌ಗಳು ಬಂದ್ರೆ ಎಲ್ಲಿ ಬಗೆಹರಿಸ್ಕೋಬೇಕಂತಕ್ಕಂಥದ್ದು. ಈ ರೀತಿ ಫ್ರೇಮ್ ವರ್ಕ್ ಇರದೆ ಕಾರಣಕ್ಕೋಸ್ಕರ 1950ರಿಂದ 1993ರವರೆಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ಲೋಕಲ್ ಅಡ್ಮಿನಿಸ್ಟ್ರೇಷನ್, ಲೋಕಲ್ ಗೌರ್ಮೆಂಟು ಸಿಸ್ಟಮೆಟಿಕ್ ಆಗಿ ಭಾರತ ಸರ್ಕಾರಕ್ಕಾಗಲಿ, ಪ್ರತಿಯೊಂದು ರಾಜ್ಯ ಸರ್ಕಾರಕ್ಕಾಗಲಿ ಕಟ್ಕೊಳ್ಳಕ್ಕಾಗಲಿಲ್ಲ. ಯಾವಾಗ ನಾವು ಕಾನ್ಸ್ಟಿಟ್ಯೂಷನಲ್ ಫ್ರೇಮ್‌ವರ್ಕ್ ಅಲ್ಲಿ ತಗೊಂಡ್ಬಂದ್ವಿ, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಹೊಸ ಚಾಪ್ಟರ್ ಓಪನ್ ಮಾಡಿ ಎಲ್ಲಾ ರಾಜ್ಯಗಳು ಇನ್ನು ಮುಂದೆ ಹೀಗೆ ಇರಬೇಕು, ಹಿಂಗೆ ಮಾಡ್ಕೋಬೇಕು. ಸಾರಿ, ಪಂಚಾಯಿತಿಗಳನ್ನು ಹಿಂಗೆ ಇನ್ನು ಮುಂದೆ ಇದೇ ರೀತಿ ಮಾಡ್ಕೋಬೇಕು, ಹಿಂಗೆ ಇರಬೇಕು. ಕೆಲವು ಮ್ಯಾಂಡೇಟರಿ ವರ್ಕ್‌ಗಳನ್ನು ಕೊಟ್ಟರು ಸಂವಿಧಾನದಲ್ಲಿ, ಕೆಲವು ಆಪ್ಷನಲ್ ವರ್ಕ್‌ಗಳನ್ನು ಕೊಟ್ಟರು. ನೀವು ಇದನ್ನ ಮಾಡ್ಕೋಬಿಡು, ನೀನು ಬಿಟ್ಟಿದ್ದು. ಬಟ್ ಇದನ್ನಂತೂ ಮಾಡಲೇಬೇಕು. ಒಂದು ಫ್ರೇಮ್‌ವರ್ಕ್ ಅನ್ನು ಥ್ರೂಔಟ್ ಕಂಟ್ರಿ 1992 ಅಲ್ಲಿ ಹಾಕಿದ ಮೇಲೆ ಎಲ್ಲ ರಾಜ್ಯ ಸರ್ಕಾರಗಳು ಆ ಪ್ರಕಾರ ಮಾಡ್ಕೊಳ್ಳೇಬೇಕಾಗಿದೆ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಬೈಂಡಿಂಗ್ ಇದೆ, ಕಾನ್ಸ್ಟಿಟ್ಯೂಷನ್ ಆಬ್ಲಿಗೇಷನ್ ಇದೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ವಿ ಹ್ಯಾವ್ ಟು ಒಬೇ ಇಟ್. ಅದರ್ವೈಸ್ ದ ಸ್ಟೇಟ್ ವಿಲ್ ಫೇಸ್ ದ ಪ್ರೆಸಿಡೆಂಟ್ ರೂಲ್ ಅಂಡರ್ ಆರ್ಟಿಕಲ್ 356. ಆ ಸಾಧ್ಯತೆ ಇದೆ. ಅದಕ್ಕಾಗಿ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್‌ವರ್ಕ್ ಅಲ್ಲಿ ಮಾಡಿರ್ತಕ್ಕಂಥ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್‌ಗೆ ರಾಜ್ಯ ಸರ್ಕಾರಗಳು ಪ್ರತಿಯೊಂದು ಒಬೆ ಮಾಡ್ಕೊಳ್ಳೇಬೇಕಾಯ್ತು, ಅನುಷ್ಠಾನಕ್ಕೆ ತರಲೇಬೇಕಾಯ್ತು. ಅದಕ್ಕಾಗಿ ಪಂಚಾಯತ್ ರಾಜ್ಯ ವ್ಯವಸ್ಥೆ 1993ರಿಂದ 2023 ಇಲ್ಲಿವರೆಗೂ, ಇವತ್ತೇನು 2024 ಜನವರಿ 1ನೇ ತಾರೀಕಿನಲ್ಲಿ ನಾನು ಮಾತಾಡ್ತಿದ್ದೀನಿ, ಇಲ್ಲಿವರೆಗೂ ಕೂಡ ದ ಟ್ರಿಮೆಂಡಸ್, ದ ಹ್ಯೂಜ್ ಡೆವಲಪ್ಮೆಂಟ್ ಅನ್ನ ಪಂಚಾಯತ್ ರಾಜ್ಯ ವ್ಯವಸ್ಥೆಗಳು ಕಾಣ್ತಾ ಇದೀವಿ. ಇವತ್ತು ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ಒಂದು ಗ್ರಾಮೀಣ ಭಾಗದ ಒಂದು ಮಿನಿ ಪಾರ್ಲಿಮೆಂಟ್ ಆಗಿ ಹಾಗಾದ್ರೆ ಅದನ್ನ ಯಾವ ರೀತಿ ಸ್ಟೇಟಸ್ ಅನ್ನ, ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಅನ್ನ ನಾವು ಕೊಟ್ವಿ, ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೆಕ್ಸ್ಟ್ ತರಗತಿಯಲ್ಲಿ ಹೇಳ್ತಾ ಬರ್ತೀನಿ. ಕೆಲವು ಬರೆಯುವಂತ ಸಂದರ್ಭದಲ್ಲಿ ಟರ್ಮ್ಸ್ ಹೆಚ್ಚು ಕಡಿಮೆ ಆಗ್ತಿರ್ತವೆ. ಯಾಕಂದ್ರೆ ನನಗೆ ಅದು PPT ಅಕೌಂಟ್ ಮಾಡೋದು ಅಂತಂದ್ರೆ ಒಂಥರ ಇರಿಟೇಷನ್ ಅನ್ಸ್ಬಿಡುತ್ತೆ. ಅಲ್ಲಿ ನೋಡೋದು ಹೇಳೋದು, ನನ್ನ ತಲೆ ಒಳಗೆ ಏನೈತೆ ಅದನ್ನ ಓದಿರ್ತೀನಿ. ನನ್ನ ತಲೆ ಒಳಗೆ ಏನು ಬರ್ತದೋ ಅದನ್ನ ಹೇಳ್ತೀನಿ. ಅದು ಏನು ಬರ್ತದೆ ತಪ್ಪಲ್ಲ, ಇರುವಂಥದ್ದು ಹೇಳ್ತೀನಿ. ನೀವು ಕೂಡ ನಂದು ಮಾರ್ಕೆಟಲ್ಲಿ ಇರ್ತಕ್ಕಂಥ ಪುಸ್ತಕವನ್ನ ನಂದೇ ತಗೊಳ್ರಿ ಅಂತ ಹೇಳೋದಲ್ಲ, ಬೇರೆ ಪುಸ್ತಕ ತಗೊಂಡು ಓದಿದ್ರು ಕೂಡ ಅಭ್ಯಂತರ ಇಲ್ಲ. ಬಟ್ ಯಾವ ಚಲೋ ಐತೆ ಅದನ್ನ ತಗೊಂಡು ಓದಿ. ಒಟ್ಟಿನಲ್ಲಿ ನೀವು ಸಕ್ಸಸ್ ಆಗಬೇಕು. 2024 ಜನವರಿ 1ನೇ ತಾರೀಕಲ್ಲಿ ನಾವಿದ್ದೀವಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2024 ಅಲ್ಲಿ ಒಂದು ಹೊಸ ಮನ್ವಂತರಕ್ಕೆ ನಾಂದಿ ಆಗಲಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಹೇಗೆ ಕೊಟ್ಟಿವಿ ಅನ್ನೋದನ್ನ ಹೇಳ್ತೀನಿ. ಬಾಯ್, ನಮಸ್ಕಾರ, ಧನ್ಯವಾದಗಳು.